ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ 22ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಜಿಎಸ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚಸ್ಗಳು ಅಂದರೆ PCM ಬ್ಯಾಚಸ್ ಅನ್ನ 2022ರ UPSC ಪರೀಕ್ಷೆಗಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೇನ್ಸ್ ಹಾಗೂ ಪ್ರಿಲಿಮ್ಸ್ ಎರಡನ್ನೂ ಕೂಡ ಕವರ್ ಮಾಡುವಂತ ಕ್ಲಾಸಸ್ಗಳಾಗಿರುತ್ತೆ. ಇವುಗಳ ಅಡ್ಮಿಷನ್ ಅನ್ನುವಂಥದ್ದು ಸದ್ಯಕ್ಕೆ ಓಪನ್ ಆಗಿದ್ದು ಆಗಸ್ಟ್ 5ರಿಂದ ಈ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ಕೋರ್ಸ್ ಅನ್ನು ನೀವು ತಗೊಳ್ಳೋದ್ರಿಂದ ಇದರಲ್ಲಿ NCERT ಫೌಂಡೇಶನ್ ಕ್ಲಾಸಸ್ಗಳನ್ನು ಕೂಡ ಕೇಳಬಹುದಾಗುತ್ತೆ. GS ಪ್ರಿಲಿಮ್ಸ್ ಕಮ್ ಮೇನ್ಸ್ ನ GS ಜನರಲ್ ಸ್ಟಡೀಸ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿಕೊಡಲಾಗುತ್ತೆ. ಹಾಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಕೂಡ ಇದರ ಅಡಿಯಲ್ಲಿ ಒಳಗೊಂಡಿರುತ್ತೆ. ಹಾಗೇನೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಕೂಡ ಟೆಸ್ಟ್ ಸೀರೀಸ್ ಅನ್ನ ಕೂಡ ಈ ಒಂದು ಪ್ರೋಗ್ರಾಮ್ ಒಳಗೊಂಡಿರುತ್ತೆ. ಈ ರೀತಿ ನೀವು 4 ರೀತಿಯ ಕೋರ್ಸ್ಗಳನ್ನ ಇದರ ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ಬಹುದಾಗುತ್ತೆ. ಆಸಕ್ತರು ಈ ನಮ್ಮ ನಂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಚಂದ್ರ ಲೇಔಟ್ನಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ. ನಿನ್ನೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಿನ್ನೆ ರಿಪೋರ್ಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಪ್ರಾರಂಭ ಮಾಡಿದ್ವಿ. ಮೊದಲಿಗೆ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ನ ಬಗ್ಗೆ ಮಾತನಾಡಿದಂಥದ್ದು. ಇದರ ಕುರಿತಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಹಲವಾರು ಮಂದಿ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿದ್ದೀರಾ. ಇದನ್ನ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನವರು ರಿಲೀಸ್ ಮಾಡುವಂಥದ್ದು. ಸರಿ ಉತ್ತರವನ್ನು ನೀಡಿದಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆಯೇ ಸಾರ್ಕ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದಂಥದ್ದು. ನೇಪಾಳಿನ ಕಠ್ಮಂಡುವಿನಲ್ಲಿ ಸಾರ್ಕ್ನ ಕೇಂದ್ರ ಕಚೇರಿಯನ್ನ ಕಾಣಬಹುದಾಗುತ್ತೆ. ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ಡಿಸ್ಕಸ್ ಮಾಡಿದ್ವಿ. 13 ಕಂಟ್ರೀಸ್ಗಳು ಈಕ್ವೆಟರ್ ಅನ್ನ ಪಾಸ್ ಮಾಡುತ್ತೆ ಅನ್ನುವಂಥದ್ದು. ಪೆರು ಈಕ್ವೆಟರ್ ನ ಮುಖಾಂತರವಾಗಿ ಪಾಸ್ ಆಗುತ್ತೆ ಅನ್ನುವಂಥ ಒಂದು ಮಿಸ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನ ನೀಡಲಾಗಿತ್ತು. ಅದು ತಪ್ಪಾಗುತ್ತೆ. ಪೆರು ಈಕ್ವೆಟರ್ ನ ಮುಖಾಂತರವಾಗಿ ಪಾಸ್ ಆಗೋದಿಲ್ಲ. ಬದಲಾಗಿ ಇನ್ನುಳಿದ ಈ 13 ಕಂಟ್ರೀಸ್ಗಳು ಈಕ್ವೆಟರ್ ನ ಮುಖಾಂತರವಾಗಿ ಪಾಸ್ ಆಗುತ್ತೆ. ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್, ಗ್ಯಾಬನ್, ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡಾ, ಕೀನ್ಯಾ, ಸಾವಟೋಮೊ ಅಂಡ್ ಪ್ರಿನ್ಸೆಪ್, ಸೊಮಾಲಿಯಾ, ಮಾಲ್ಡೀವ್ಸ್, ಇಂಡೋನೇಷ್ಯಾ, ಕಿರಿಬಾತಿ ಈ 13 ರಾಷ್ಟ್ರಗಳು ಈಕ್ವೆಟಾರ್ನ ಮುಖಾಂತರವಾಗಿ ಪಾಸ್ ಆಗುತ್ತೆ. ಪೆರು ಈಕ್ವೆಟಾರ್ನ ಮುಖಾಂತರವಾಗಿ ಪಾಸ್ ಆಗೋದಿಲ್ಲ ಅನ್ನುವಂಥದ್ದು ನೆನಪಿರಲಿ. ಇಂದಿನ ಮೊದಲ ಆರ್ಟಿಕಲ್ 10 PMs WHO ಚೀಫ್ಸ್ ಸ್ಟಾಫರ್ ಟೆಲಿಗ್ರಾಮ್ ಫೌಂಡರ್ ಟಾರ್ಗೆಟೆಡ್ ಅನ್ನುವಂಥದ್ದು. ಇಲ್ಲಿ ಪೆಗಸಿಸ್ನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಪೆಗಸಿಸ್ ಸ್ಪೈವೇರ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಪೆಗಸಿಸ್ ಸ್ಪೈವೇರ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದೊಂದು ಮಾಲಿಷಿಯಸ್ ಸಾಫ್ಟ್ವೇರ್ ಆಗಿದೆ. ಸೀಕ್ರೆಟ್ಲಿ ಇದು ಯಾವುದೇ ಒಬ್ಬ ವ್ಯಕ್ತಿಯ ಫೋನ್ ಅಥವಾ ಅವರ ಒಂದು ಡಿವೈಸಸ್ಗಳಿಗೆ ಎಂಟ್ರಿ ಆದಲ್ಲಿ ಸೀಕ್ರೆಟ್ ಆಗಿ ಅವರ ಒಂದು ವಿಚಾರಗಳನ್ನ ಪರ್ಸನಲ್ ಇನ್ಫಾರ್ಮೇಶನ್ಸ್ಗಳನ್ನ ಸ್ಪೈ ಮಾಡುವಂಥದ್ದು ಮತ್ತು ಪಬ್ಲಿಕ್ ಫಿಗರ್ಸ್ಗಳನ್ನ ಎಕ್ಸ್ಟೆನ್ಸಿವ್ ಆಗಿ ಹೋಸ್ಟ್ ಮಾಡ್ತಾ ಇದೆ ಈ ಒಂದು ಸ್ಪೈ ಅನ್ನುವಂಥದ್ದು. ಈ ವಿಚಾರದಲ್ಲಿ ಈಗ ಭಾರತದಲ್ಲಿ ಸಾಕಷ್ಟು ಹೀಟೆಡ್ ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇರುವಂಥದ್ದನ್ನ ಕಾಣಬಹುದಾಗುತ್ತೆ. ಆದ್ರೆ ಇಲ್ಲಿ ಮತ್ತೆ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಏನು ಅಂತ ಅಂದ್ರೆ ಇಂಥ ಒಂದು ಸ್ಪೈವೇರ್ಗೆ 10 ಮಂದಿ ಜಗತ್ತಿನಾದ್ಯಂತ ಇರುವಂತಹ PMsಗಳು ಮತ್ತು WHO ಚೀಫಿನ ಸ್ಟಾಫ್ ಹಾಗೂ ಟೆಲಿಗ್ರಾಮ್ ಫೌಂಡರ್ ಕೂಡ ಟಾರ್ಗೆಟ್ ಆಗಿರ್ತಕ್ಕಂಥದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಫೋನ್ ನಂಬರ್ಸ್ ಆಫ್ ಸೆವೆರಲ್ ಸಿಟ್ಟಿಂಗ್ ಹೆಡ್ಸ್ ಆಫ್ ಗವರ್ಮೆಂಟ್ಸ್ಗಳು ಕೂಡ ಇದಕ್ಕೆ ಪೊಟೆನ್ಷಿಯಲ್ ಟಾರ್ಗೆಟ್ಸ್ ಆಗಿರ್ತಕ್ಕಂಥದ್ದು. ಅವರು ಕೂಡ ಈ ಲೀಕ್ಡ್ ಡೇಟಾ ಬೇಸಿನ ಪಾರ್ಟ್ಸ್ ಆಗಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ರೆಸಿಡೆಂಟ್ ಆಫ್ ಇರಾಕ್ ಬರ್ಹಾಮ್ ಸಲಿ ಆಗಿರ್ಬೋದು, ಈಜಿಪ್ಟಿನ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಮೊರೊಕ್ಕೋದ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಮೊರೊಕ್ಕೋದ ಕಿಂಗ್ ಮೊಹಮ್ಮದ್ 6 ಆಗಿರ್ಬೋದು, ಟೆಲಿಗ್ರಾಮಿನ ಫೌಂಡರ್ ಪಾವೆಲ್ ಡೊರೋವ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಸ್ಪೈವೇರಿನ ಪೊಟೆನ್ಷಿಯಲ್ ಟಾರ್ಗೆಟ್ಸ್ಗಳಾಗಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗುತ್ತೆ ಈ ಆರ್ಟಿಕಲ್ನ ಮುಖಾಂತರವಾಗಿ. ಪೆಗಸಿಸ್ನ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪೆಗಸಿಸ್ ಅನ್ನುವಂಥದ್ದು ಒಂದು ಮಾಲಿಷಿಯಸ್ ಸಾಫ್ಟ್ವೇರ್ ಅನ್ನುವಂಥದ್ದು ನಮಗೆ ತಿಳಿದೇ ಇದೆ. ಇದನ್ನ ಸ್ಪೈವೇರ್ ಅಂತ ಹೇಳಿ ಕ್ಲಾಸಿಫೈ ಮಾಡಲಾಗಿರ್ತಕ್ಕಂಥದ್ದು. ಇದು ಯಾವ ರೀತಿ ಡಿಸೈನ್ ಆಗಿದೆ ಅಂತ ಅಂದ್ರೆ ಯಾವುದೇ ಒಂದು ಡಿವೈಸಸ್ಗೆ ಯೂಸರ್ಸ್ಗಳ ನಾಲೆಡ್ಜ್ ಇಲ್ಲದೆ ಅವರ ಒಂದು ಡಿವೈಸಸ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಆಕ್ಸೆಸ್ ಅನ್ನ ಗೈನ್ ಮಾಡ್ಕೊಳ್ಳುವಂತೆ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಇದರ ಮುಖಾಂತರವಾಗಿ ಅವರ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡುವಂಥದ್ದು ಮತ್ತು ಅದಕ್ಕೆ ಸ್ಪೈ ಅನ್ನ ಮಾಡ್ತಿರ್ತಕ್ಕಂಥವರಿಗೆ ನೆರವಾಗುವಂತೆ ಈ ಒಂದು ಸ್ಪೈವೇರ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಇನ್ನ ಈ ಪೆಗಸಿಸ್ ಸ್ಪೈವೇರ್ ಅನ್ನ ಯಾರು ಡೆವಲಪ್ ಮಾಡಿತ್ತು ಅಂತ ಅಂದ್ರೆ ಇಸ್ರೇಲಿ ಫರ್ಮ್ NSO ಗ್ರೂಪ್ ಅನ್ನುವಂಥದ್ದು 2010ರಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಮತ್ತು ಅರ್ಲಿಯೆಸ್ಟ್ ವರ್ಷನ್ ಆಫ್ ಪೆಗಸಿಸ್ ಯಾವಾಗ ನಮಗೆ ಡಿಸ್ಕವರ್ ಆಯಿತು ಅಂತ ಅಂದ್ರೆ ರಿಸರ್ಚರ್ಸ್ಗೆ 2016ರಲ್ಲಿ ಇದು ಫೋನ್ಸ್ಗಳನ್ನ ಸ್ಪೇರ್ ಫಿಶಿಂಗ್ ನ ಮುಖಾಂತರವಾಗಿ ಇನ್ಫೆಕ್ಟ್ ಮಾಡಿದೆ ಅಂತ ಹೇಳಿ 2016ರಲ್ಲಿ ಪತ್ತೆಯಾಗಿದ್ದಂಥದ್ದು. ಟೆಕ್ಸ್ಟ್ ಮೆಸೇಜಸ್ಗಳನ್ನ ಇಮೇಲ್ಸ್ಗಳನ್ನ ಒಂದು ಟ್ರಿಕ್ ನ ರೂಪದಲ್ಲಿ ಕಳಿಸುವಂಥದ್ದು. ಇಲ್ಲಿ ಮಾಲಿಷಿಯಸ್ ಲಿಂಕ್ ಅನ್ನ ಈ ಒಂದು ಟೆಕ್ಸ್ಟ್ ಮೆಸೇಜ್ ರೂಪದಲ್ಲಿ ಇಮೇಲ್ಸ್ಗಳ ರೂಪದಲ್ಲಿ ಕಳಿಸಿರ್ತಾರೆ.
ಕೊಟ್ಟಿರ್ತಾರೆ. ಒಮ್ಮೆ ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಈ ಸ್ಪೈವೇರಿನ ಅಟ್ಯಾಕಿಗೆ ನಾವು ಒಳಗಾಗುವಂಥದ್ದು. ಈ ರೀತಿಯ ಸ್ಪೇರ್ ಫಿಶಿಂಗ್ನ ಮುಖಾಂತರವಾಗಿ ಫೋನ್ಸ್ಗಳನ್ನು ಇನ್ಫೆಕ್ಟ್ ಮಾಡುವಂಥದ್ದನ್ನು ಈ ಪೆಗಸಸ್ ಸ್ಪೈವೇರ್ ಮಾಡುವಂಥದ್ದು. ಸಿನ್ಸ್ ದೆನ್ NSO ಅನ್ನುವಂಥದ್ದು 2010-16ರಲ್ಲಿ ಈ ರೀತಿಯ ಒಂದು ಸ್ಪೇರ್ ಫಿಶಿಂಗ್ನಿಂದ ಈ ರೀತಿ ಇನ್ಫೆಕ್ಷನ್ಸ್ಗಳನ್ನು ಮಾಡುವಂಥದ್ದನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ಈಗ ಮೋರ್ ಅಡ್ವಾನ್ಸ್ಡ್ ಮೆಥಡ್ಸ್ಗಳನ್ನು ಹುಡ್ಕೊಂಡಿದೆ. ಈಗ ಝೀರೋ ಕ್ಲಿಕ್ ಅಟ್ಯಾಕ್ಸ್ಗಳನ್ನು ಕೂಡ ಅದು ಅಚೀವ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಯೂಸರ್ಸ್ಗಳು ಯಾವುದೇ ರೀತಿಯಾದಂಥ ಒಂದು ಕ್ಲಿಕ್ಕನ್ನು ಏನು ಈ ಹಿಂದೆ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಆ ರೀತಿ ಯೂಸರ್ಸ್ಗಳ ಕ್ಲಿಕ್ ಮಾಡದೇ ಕೂಡ ಅವರ ಫೋನ್ಸ್ಗಳನ್ನು ಈ ಸ್ಪೈವೇರ್ ಅನ್ನುವಂಥದ್ದು ಅಟ್ಯಾಕ್ ಮಾಡುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಇಲ್ಲಿ ಟಾರ್ಗೆಟ್ಸ್ಗಳು ಯಾರಾಗಿದ್ರೆ ಭಾರತದಲ್ಲಿ ಯಾಕೆ ಇದು ಇಷ್ಟೊಂದು ಸುದ್ದಿ ಮಾಡ್ತಿದೆ ಅಂತ ಅಂದರೆ ಪೆಗಸಿಸ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನೇ ಕೂಡ ನಡೆಸಲಾಗ್ತದೆ. ಪ್ಯಾರಿಸ್ ಬೇಸ್ಡ್ ಮೀಡಿಯಾ ನಾನ್ ಪ್ರಾಫಿಟ್ ಫರ್ಬಿಡನ್ ಸ್ಟೋರೀಸ್ ಮತ್ತು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅವರು ಲೀಕ್ಡ್ ಡೇಟಾಬೇಸ್ ಅನ್ನ ಆಕ್ಸೆಸ್ ಮಾಡಿದ್ದಾರೆ. ಥೌಸಂಡ್ಸ್ ಆಫ್ ಫೋನ್ ನಂಬರ್ಸ್ ಅಕ್ರಾಸ್ ದಿ ವರ್ಲ್ಡ್ ಅನ್ನುವಂಥದ್ದು ಈ ಸ್ಪೈವೇರ್ ಪೆಗಸಿಸ್ಗೆ ಟಾರ್ಗೆಟ್ ಆಗಿರುವಂಥದ್ದು ಕಂಡು ಬಂದಿರತಕ್ಕಂಥದ್ದು. ಈ ಡೇಟಾವನ್ನ ಗ್ಲೋಬಲ್ ಮೀಡಿಯಾ ಆರ್ಗನೈಸೇಷನ್ಸ್ಗಳೊಟ್ಟಿಗೆ ಮತ್ತು ಕೊಲಾಬರೇಟಿವ್ ಇನ್ವೆಸ್ಟಿಗೇಷನ್ಸ್ ಕಾಲ್ಡ್ ಪೆಗಸಿಸ್ ಪ್ರಾಜೆಕ್ಟ್ ಅನ್ನೋದಕ್ಕೆ ಆಸ್ ಅ ಪಾರ್ಟ್ ಆಫ್ ದಟ್ ಪೆಗಸಿಸ್ ಪ್ರಾಜೆಕ್ಟ್ ಆಗಿ ಈ ಡೇಟಾವನ್ನ ಗ್ಲೋಬಲ್ ಮೀಡಿಯಾ ಆರ್ಗನೈಸೇಷನ್ಸ್ಗಳೊಟ್ಟಿಗೆ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಸ್ರೇಲಿ ಕಂಪನಿ NSO ಗ್ರೂಪ್ನಿಂದ ಈ ಪೆಗಸಿಸ್ ಅನ್ನುವಂಥದ್ದನ್ನ ಡೆವಲಪ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಹಾಗೇನೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಅನ್ನ ನಾವು ಈ ಪೆಗಸಿಸ್ ಪ್ರಾಜೆಕ್ಟಿನ ರಿಪೋರ್ಟ್ ಅನ್ನ ನೋಡೋದಾದ್ರೆ ಭಾರತದಲ್ಲಿ ಅಟ್ಲೀಸ್ಟ್ 2 ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು, 3 ಆಪೋಸಿಷನ್ ಲೀಡರ್ಸ್ಗಳು ಹಾಗೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಕೂಡ ಅಥಾರಿಟೀಸ್ಗಳನ್ನ ಕೂಡ ಇಲ್ಲಿ ಪೊಟೆನ್ಷಿಯಲ್ ಟಾರ್ಗೆಟ್ಸ್ಗಳನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಗವರ್ಮೆಂಟ್ ಅಫಿಷಿಯಲ್ಸ್ಗಳು, ಸೈಂಟಿಸ್ಟ್ಗಳು ಮತ್ತು 40ಕ್ಕೂ ಹೆಚ್ಚು ಜರ್ನಲಿಸ್ಟ್ಗಳು ಭಾರತದಲ್ಲಿ ಇದಕ್ಕೆ ಟಾರ್ಗೆಟ್ ಆಗಿದ್ರು ಅನ್ನುವಂಥದ್ದನ್ನ ಈ ಪೆಗಸಿಸ್ ಪ್ರಾಜೆಕ್ಟ್ ನಲ್ಲಿ ನಮಗೆ ತಿಳಿದು ಬಂದಿರತಕ್ಕಂಥದ್ದು. 2019ರಲ್ಲಿ ವಾಟ್ಸ್ಆಪ್ ಒಂದು ಲಾಸೂಟ್ ಅನ್ನ US ಕೋರ್ಟ್ ನಲ್ಲಿ ಫೈಲ್ ಮಾಡಿದಂಥದ್ದು. ಈ ರೀತಿಯ ಇಸ್ರೇಲಿನ NSO ಗ್ರೂಪ್ ಡೆವಲಪ್ ಮಾಡಿರ್ತಕ್ಕಂಥ ಸ್ಪೈವೇರ್ ಅನ್ನುವಂಥದ್ದು ವಾಟ್ಸ್ಆಪ್ ಅಪ್ಲಿಕೇಶನ್ ನಲ್ಲಿ ಸೈಬರ್ ಅಟ್ಯಾಕ್ಸ್ ಗಳನ್ನ ಇನ್ಕಾರ್ಪೊರೇಟ್ ಮಾಡುವಂತ ಕಾರ್ಯ ಮಾಡ್ತಾ ಇದೆ. ಮಾಲಿಷಿಯಸ್ ಸಾಫ್ಟ್ವೇರ್ ಅನ್ನುವಂಥದ್ದು ಮೊಬೈಲ್ ಡಿವೈಸಸ್ ಗಳನ್ನ ಇನ್ಫೆಕ್ಟ್ ಮಾಡ್ತಿದೆ ಅಂತ ಹೇಳಿ ಒಂದು ಲಾಸೂಟ್ ಅನ್ನ ಫೈಲ್ ಮಾಡಿತ್ತು. ಅದಾದ ನಂತರದಲ್ಲಿ ಇದರ ಬಗೆಗೆ ಇಷ್ಟೊಂದು ಚರ್ಚೆ ಅನ್ನುವಂಥದ್ದು ಆಗ್ತಾ ಇದೆ. ಪ್ರಾಜೆಕ್ಟ್ ಪೆಗಸಿಸ್ ಕೂಡ ನಡೆದಿರ್ತಕ್ಕಂಥದ್ದು. ಅಲ್ಲಿ ರಿವೀಲ್ ಆಗಿರ್ತಕ್ಕಂಥ ಡೇಟಾದಲ್ಲಿ ಭಾರತದಲ್ಲಿ ಮುಖ್ಯವಾಗಿ ಆಕ್ಟಿವಿಸ್ಟ್ಗಳು, ಜರ್ನಲಿಸ್ಟ್ಗಳು ಇವರೆಲ್ಲರ ಮೊಬೈಲ್ ಫೋನ್ಸ್ಗಳು ಪೊಟೆನ್ಷಿಯಲ್ ಟಾರ್ಗೆಟ್ಸ್ ಆಗಿತ್ತು ಅಂತ ಹೇಳಿ ತಿಳಿದು ಬಂದ ನಂತರದಲ್ಲಿ ಇದು ಹೀಟೆಡ್ ಡಿಬೇಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನ ಈ ರೀತಿಯ ಸೈಬರ್ ಕ್ರೈಮ್ ಅನ್ನು ತಡೆಯೋದಕ್ಕೆ ಭಾರತದಲ್ಲಿ ಇತ್ತೀಚೆಗೆ ಯಾವೆಲ್ಲ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ ಅಂದಾಗ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ ಹೇಳಿ 2018ರಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಲಾಯಿತು ಮತ್ತು IT ಸ್ಟಾಫ್ ಅಕ್ರಾಸ್ ಆಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಇದರಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ಗಳಾಗಿ ಕಾರ್ಯ ಮಾಡ್ತಾರೆ. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಅನ್ನುವಂಥದ್ದನ್ನ 2017ರಲ್ಲಿ ಪ್ರಾರಂಭ ಮಾಡಲಾಯಿತು. ಇಂಟರ್ನೆಟ್ ಟ್ರಾಫಿಕ್ ಅನ್ನು ಸ್ಕ್ಯಾನ್ ಮಾಡೋದಕ್ಕೆ ಮತ್ತು ಕಮ್ಯುನಿಕೇಶನ್ ಮೆಟಾ ಡೇಟಾವನ್ನ ಕಂಟ್ರಿಯಲ್ಲಿ ಏನು ಬರ್ತಾ ಇದೆ ಇದನ್ನ ರಿಯಲ್ ಟೈಮ್ ಸೈಬರ್ ಥ್ರೆಟ್ಸ್ಗಳಿಂದ ಡಿಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಈ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಅನ್ನ ಹೊರತರಲಾಯಿತು 2017ರಲ್ಲಿ. ಇನ್ನು ಸೈಬರ್ ಸ್ವಚ್ಛತಾ ಕೇಂದ್ರ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಅನ್ನ 2017ರಲ್ಲಿ ಪ್ರಾರಂಭ ಮಾಡಿದಂಥದ್ದು. ಇಂಟರ್ನೆಟ್ ಯೂಸರ್ಸ್ಗಳಿಗಾಗಿ ಅವರ ಒಂದು ಕಂಪ್ಯೂಟರ್ಸ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಮತ್ತು ಅವರ ಒಂದು ಡಿವೈಸಸ್ಗಳಿಗೆ ಯಾವುದೇ ವೈರಸಸ್ ಅಥವಾ ಮಾಲ್ವೇರ್ ಅಟ್ಯಾಕ್ ಆಗಿದ್ರೆ ಅದನ್ನ ವೈಪೌಟ್ ಮಾಡೋದಕ್ಕೆ. ಇನ್ನು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ I4C ಅನ್ನುವಂಥದ್ದನ್ನ ಕೂಡ ರೀಸೆಂಟ್ ಆಗಿ ಗವರ್ಮೆಂಟ್ ಇನಾಗ್ರೇಟ್ ಮಾಡಲಾಯಿತು. ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅನ್ನ ಕೂಡ ಲಾಂಚ್ ಮಾಡಲಾಗಿದೆ ಅಕ್ರಾಸ್ ದಿ ಇಂಡಿಯಾ. ಇನ್ನು ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ CERT-IN ಅನ್ನುವಂಥ ಒಂದು ಸಂಸ್ಥೆ ಕೂಡ ಇದಕ್ಕೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಇದು ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ಗಳಾದಂಥ ಹ್ಯಾಕಿಂಗ್, ಫಿಶಿಂಗ್ ನಂತ ಥ್ರೆಟ್ಸ್ಗಳಿಗೆ ನೋಡಲ್ ಏಜೆನ್ಸಿಯ ರೂಪದಲ್ಲಿ ಕಾರ್ಯ ಮಾಡುತ್ತೆ, ಅವುಗಳನ್ನ ಡೀಲ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಭಾರತದಲ್ಲಿ ಈ ಸೈಬರ್ ಸೆಕ್ಯೂರಿಟಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಲೆಜಿಸ್ಲೇಚರ್ಸ್ಗಳನ್ನ ತರಲಾಗಿದೆ ಅಂತ ಅಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000ನೇ ಇಸ್ವಿಯಲ್ಲಿ ಬಂದಂಥದ್ದು, ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅನ್ನುವಂಥದ್ದು 2019ನೇ ಇಸ್ವಿಯಲ್ಲಿ ಬಂದಂಥದ್ದು. ಈ ರೀತಿಯ ಲೆಜಿಸ್ಲೇಷನ್ ಅನ್ನು ಕೂಡ ಭಾರತದಲ್ಲಿ ನಾವು ಕಾಣಬಹುದಾಗುತ್ತೆ. ಇನ್ನು ಇಂಟರ್ನ್ಯಾಷನಲ್ ಮೆಕ್ಯಾನಿಸಮ್ಸ್ ಗಳನ್ನ ನೋಡಿದಾಗ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಅನ್ನುವಂಥ ಒಂದು ಸಂಸ್ಥೆಯನ್ನ ಯುನೈಟೆಡ್ ನೇಷನ್ನಿನ ಸ್ಪೆಷಲೈಸ್ಡ್ ಏಜೆನ್ಸಿಯಾಗಿ ಕಾರ್ಯ ಮಾಡೋದನ್ನ ಕಾಣಬಹುದಾಗುತ್ತೆ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಇರುವಂಥದ್ದು. ಇನ್ನು ಸೈಬರ್ ಕ್ರೈಮ್ ನ ಮೇಲೆ ಬುಡಾಪೆಸ್ಟ್ ಕನ್ವೆನ್ಷನ್ ಕೂಡ ನಡೆದಿರ್ತಕ್ಕಂಥದ್ದು. ಆದ್ರೆ ಭಾರತ ಇದಕ್ಕೆ ಸಿಗ್ನೇಟರಿಯೋ ಅಲ್ಲವೋ ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ 1.2 lakh ಇಂಡಿಯನ್ ಚಿಲ್ಡ್ರನ್ ಲಾಸ್ಟ್ ಕೇರ್ ಗಿವರ್ಸ್ ಅಂತ ಹೇಳಿ ಒಂದು ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ದಿ ಲ್ಯಾನ್ಸೆಟ್ ಅನ್ನುವಂಥ ಒಂದು ವೀಕ್ಲಿ ಪಿಯರ್ ರಿವ್ಯೂಡ್ ಜನರಲ್ ಮೆಡಿಕಲ್ ಜರ್ನಲ್ ಇದು
ವರ್ಲ್ಡ್ಸ್ ಓಲ್ಡೆಸ್ಟ್ ಅಂಡ್ ಬೆಸ್ಟ್ ನೋನ್ ಜನರಲ್ ಮೆಡಿಕಲ್ ಜರ್ನಲ್ಸ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದರಲ್ಲಿ ಬರುವಂಥ ಯಾವುದೇ ಅಂಶಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಆ ವಿಚಾರಗಳನ್ನು ನಾವು ಸ್ಟ್ಯಾಟ್ಸ್ನ ರೂಪದಲ್ಲಿ ಬಳಸ್ಕೊಳ್ಬೋದಾಗತ್ತೆ. ಇಲ್ಲಿ ಲ್ಯಾನ್ಸೆಟ್ನ ಒಂದು ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು, ಭಾರತದಲ್ಲಿ ಈ ಕೋವಿಡ್-19ನಿಂದಾಗಿ 1.2 ಲ್ಯಾಕ್ನಷ್ಟು ಭಾರತದ ಮಕ್ಕಳು ಅವರ ಪ್ರೈಮರಿ ಕೇರ್ ಗಿವರ್ಸ್ನನ್ನ ಕಳ್ಕೊಂಡಿದ್ದಾರೆ. ಐದರ್ ಒಬ್ಬರಾಗಿರ್ಬೋದು, ಅಂದರೆ ತಂದೆಯನ್ನು ಅಥವಾ ತಾಯಿಯನ್ನು ಒಬ್ಬರನ್ನಾದರೂ ಆಗಿರ್ಬೋದು, ಅಥವಾ ತಂದೆ ತಾಯಿ ಇಬ್ಬರನ್ನೂ ಕೂಡ ಆಗಿರ್ಬೋದು, ಅಥವಾ ಒಂದು ವೇಳೆ ಅವರು ಅಜ್ಜಿ ಅಥವಾ ತಾತನೊಟ್ಟಿಗೆ ಬೆಳೀತಾ ಇದ್ದಲ್ಲಿ ಆ ರೀತಿಯ ಕಸ್ಟಡಿಯಲ್ ಗ್ರ್ಯಾಂಡ್ ಪೇರೆಂಟ್ಸ್ಗಳಲ್ಲಿ ಒಬ್ಬರನ್ನ ಅಥವಾ ಇಬ್ಬರನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ, ಈ ರೀತಿ ಪ್ರೈಮರಿ ಕೇರ್ ಗಿವರ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಭಾರತದ ಮಕ್ಕಳ ಸಂಖ್ಯೆ 1.2 ಲ್ಯಾಕ್ಸ್ನಷ್ಟು ಇದೆ ಅಂತ ಹೇಳಿ ಲ್ಯಾನ್ಸೆಟ್ಟಿನ ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ಮೆಕ್ಸಿಕೋದಲ್ಲಿ ಈ ರೀತಿ ಪ್ರೈಮರಿ ಕೇರ್ ಗಿವರ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಮಕ್ಕಳು 1.4 ಲ್ಯಾಕ್ಸ್ ಆಗಿದ್ರೆ, ಬ್ರೆಜಿಲ್ನಲ್ಲಿ ಇದರ ಸಂಖ್ಯೆ 1.3 ಲ್ಯಾಕ್ಸ್ ಆಗಿದೆ. ಇದರ ಮುಖಾಂತರ ಭಾರತದ 3ನೇ ಸ್ಥಾನದಲ್ಲಿದೆ ಮಕ್ಕಳ ಪ್ರೈಮರಿ ಕೇರ್ ಗಿವರ್ಸ್ನ ಕಳ್ಕೊಂಡಿರ್ತಕ್ಕಂಥವರ ಸಂಖ್ಯೆಯಲ್ಲಿ. ಇನ್ನು ಗ್ಲೋಬಲಿ ಈ ಫಿಗರ್ ಅನ್ನುವಂಥದ್ದು 11.34 ಲ್ಯಾಕ್ಸ್ನಷ್ಟು ಇದ್ದಂಥದ್ದು ಮಾರ್ಚ್ 1, 2020 ಅಂಡ್ ಏಪ್ರಿಲ್ 30, 2021 ಡೇಟಾಸ್ ಅನ್ನ ನೋಡಿದಾಗ. ಈ ಅಧ್ಯಯನವನ್ನು ಯಾವ ರೀತಿಯಾಗಿ ನಡೆಸಿದ್ದಾರೆ ಅಂತ ಅಂದ್ರೆ, ಈ ಸ್ಟಡಿ ಅನ್ನುವಂಥದ್ದು ಪ್ಯಾಂಡಮಿಕ್ ಅಸೋಸಿಯೇಟೆಡ್ ಆರ್ಫನ್ಹುಡ್ಗೆ ಸಂಬಂಧಪಟ್ಟಂತೆ ಎಸ್ಟಿಮೇಟ್ಸ್ ಗಳನ್ನ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಕೇರ್ ಗಿವರ್ ಡೆತ್ಸ್ಗಳನ್ನ ಎಕ್ಸೆಸ್ ಮಾರ್ಟಾಲಿಟಿ ಅಂಡ್ ಡೆತ್ಸ್ ಫಾರ್ 21 ಕಂಟ್ರೀಸ್, ಒಟ್ಟಾರೆ ಕೋವಿಡ್ನಿಂದ ಆಗಿರ್ತಕ್ಕಂಥ ಡೆತ್ಸ್ಗಳಲ್ಲಿ 21 ರಾಷ್ಟ್ರಗಳಲ್ಲೇ 76.4% ಡೆತ್ಸ್ಗಳು ಕೋವಿಡ್ನಿಂದ ಉಂಟಾಗಿದೆ ಗ್ಲೋಬಲಿ. ಈ 21 ರಾಷ್ಟ್ರಗಳಲ್ಲಿ ಸಾವಿಗೀಡಾಗಿರ್ತಕ್ಕಂಥವರನ್ನ ಗಮನದಲ್ಲಿಟ್ಟುಕೊಂಡು 1.2 ಲ್ಯಾಕ್ನಷ್ಟು ಭಾರತದ ಚಿಲ್ಡ್ರನ್ಸ್ಗಳಿಗೆ ಪ್ರೈಮರಿ ಕೇರ್ ಗಿವರ್ಸ್ಗಳು ಇಲ್ಲದಂತಾಗಿದ್ದಾರೆ ಅಂತ ಹೇಳಿ ಅಧ್ಯಯನ ತಿಳಿಸ್ತಾ ಇದೆ. ಇದರಲ್ಲಿ ಯುಎಸ್ಸಿನ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ನ ರಿಸರ್ಚರ್ಸ್ಗಳು ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಇಂಪೀರಿಯಲ್ ಕಾಲೇಜ್ ಲಂಡನ್ನಿನ ಒಂದು ರಿಸರ್ಚರ್ಸ್ಗಳು ಕೂಡ ಇರುವಂಥದ್ದು, ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಕೊಲಾಬರೇಟ್ ಮಾಡಿ ಇಲ್ಲೆಲ್ಲ ಇರ್ತಕ್ಕಂಥ ರಿಸರ್ಚರ್ಸ್ಗಳು ಒಳಗೊಂಡು ಈ ಒಂದು ಅಧ್ಯಯನವನ್ನ ತಿಳಿಸಿರ್ತಕ್ಕಂಥದ್ದು. ಮೋರ್ ದೆನ್ 15 ಲ್ಯಾಕ್ ಚಿಲ್ಡ್ರನ್ ಅಷ್ಟು ಜಗತ್ತಿನಾದ್ಯಂತ ಪ್ರೈಮರಿ ಮತ್ತು ಸೆಕೆಂಡರಿ ಕೇರ್ ಗಿವರ್ಸ್ಗಳನ್ನ, ಅಂದ್ರೆ ಪ್ರೈಮರಿ ಅಥವಾ ಸೆಕೆಂಡರಿ ಕೇರ್ ಗಿವರ್ಸ್ಗಳನ್ನ ನೋಡಿದಾಗ 15 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರೈಮರಿ ಅಥವಾ ಸೆಕೆಂಡರಿ ಕೇರ್ ಗಿವರ್ ಅನ್ನ ಕಳ್ಕೊಂಡಿದ್ದಾರೆ. ಭಾರತದಲ್ಲಿ ಈ ಫಿಗರ್ 1.86 ಲ್ಯಾಕ್ಸ್ನಷ್ಟು ಇರುವಂಥದ್ದು. ಪ್ರೈಮರಿ ಕೇರ್ ಗಿವರ್ಸ್ ಅನ್ನ 1.2 ಲ್ಯಾಕ್ನಷ್ಟು ಮಕ್ಕಳು ಕಳ್ಕೊಂಡಿದ್ರೆ, ಪ್ರೈಮರಿ ಅಥವಾ ಸೆಕೆಂಡರಿ ಕೇರ್ ಗಿವರ್ಸ್ ಅನ್ನ 1.86 ಲ್ಯಾಕ್ಸ್ನಷ್ಟು ಮಕ್ಕಳು ಕಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಅಬ್ಸಲ್ಯೂಟ್ ನಂಬರ್ಸ್ಗಳನ್ನು ನೋಡಿದಾಗ 0.3 per 1000 ಅನ್ನುವಂಥ ಒಂದು ನಂಬರನ್ನು ಕಾಣಬಹುದಾಗುತ್ತೆ. ಅಂದರೆ ಭಾರತದಲ್ಲಿ 1000 ಮಕ್ಕಳಲ್ಲಿ 0.3 ಮಕ್ಕಳು ಮಾತ್ರ ಪ್ರೈಮರಿ ಅಥವಾ ಸೆಕೆಂಡರಿ ಕೇರ್ ಗಿವರ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಆದರೆ ಸೌತ್ ಆಫ್ರಿಕಾ, ಮೆಕ್ಸಿಕೋ, ಬ್ರೆಜಿಲ್ನಂಥ ಕಂಟ್ರೀಸ್ಗಳಲ್ಲಿ ಈ ಸಂಖ್ಯೆ ಬಹಳನೇ ಹೆಚ್ಚಾಗಿದೆ. ಇದಕ್ಕೆ ಕಂಪೇರ್ ಮಾಡಿದಾಗ ಭಾರತದಲ್ಲಿ ಪ್ರೈಮರಿ ಅಥವಾ ಸೆಕೆಂಡರಿ ಕೇರ್ ಗಿವರ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಪ್ರೈಮರಿ ಅಥವಾ ಸೆಕೆಂಡರಿ ಕೇರ್ ಗಿವರ್ಸ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಈ ಮಕ್ಕಳ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸರ್ಕಾರ ತನ್ನ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾಗುತ್ತೆ. ಯಾವೆಲ್ಲ ಮೆಜರ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ತಗೊಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಲೈಟ್ ವೆಯ್ಟ್ ಆಂಟಿ ಟ್ಯಾಂಕ್ ಮಿಸೈಲ್ ಟೆಸ್ಟೆಡ್ ಬೈ DRDO ಅನ್ನುವಂಥದ್ದು. DRDO ಈಗ ಭಾರತದಲ್ಲಿ ಒಂದು ಲೈಟ್ ವೆಯ್ಟ್ ಆಂಟಿ ಟ್ಯಾಂಕ್ ಮಿಸೈಲ್ ಅನ್ನ ಟೆಸ್ಟ್ ಮಾಡಿದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಡಿಸ್ಸಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜಿನ, ಒಡಿಸ್ಸಾದ ಕೋಸ್ಟ್ ನಲ್ಲಿ ಇರ್ತಕ್ಕಂಥ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಒಂದು ಫ್ಲೈಟ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಸರ್ಫೇಸ್ ಟು ಏರ್ ಮಿಸೈಲ್ ಆಗಿರುವಂಥ ಆಕಾಶ್ನ ಒಂದು ಫ್ಲೈಟ್ ಟೆಸ್ಟ್ ನಡೆದಿದೆ. ಲೈಟ್ ವೆಯ್ಟ್ ಆಂಟಿ ಟ್ಯಾಂಕ್ ಮಿಸೈಲಿನ ಈ ಫ್ಲೈಟ್ ಟೆಸ್ಟ್ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ಮತ್ತು ಈ ಟ್ರಯಲ್ ಅನ್ನುವಂಥದ್ದು ಮಿಷನ್ ಆಬ್ಜೆಕ್ಟಿವ್ಸ್ಗಳನ್ನು ಮೀಟ್ ಮಾಡಿದೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಏರ್ ಡಿಫೆನ್ಸಿನ ಕೇಪಬಿಲಿಟೀಸ್ ಕೂಡ ಬೂಸ್ಟ್ ಆದಂತಾಗಿದೆ. ಇದನ್ನ ಆಕಾಶ್ NG ವೆಪನ್ ಸಿಸ್ಟಮ್ ಅನ್ನ ಡೆಪ್ಲಾಯ್ ಮಾಡೋದ್ರ ಮುಖಾಂತರವಾಗಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಇದು ಡಿಫೆನ್ಸ್ ಕೇಪಬಿಲಿಟಿಯ ಫೋರ್ಸ್ ಮಲ್ಟಿಪ್ಲೈಯರ್ ರೂಪದಲ್ಲಿ ಕೂಡ ಕಾರ್ಯ ಮಾಡಲಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಆಕಾಶ್ ಮಿಸೈಲ್ ರೇಂಜ್ ಏನಿತ್ತು, ವೇರಿಯಂಟ್ಸ್ಗಳೇನಿತ್ತು, ಅವುಗಳಲ್ಲಿ ಹಳೆಯ ವರ್ಷನಿಗೆ, ಒರಿಜಿನಲ್ ವರ್ಷನ್ಗೆ ಕಂಪೇರ್ ಮಾಡಿದಾಗ ಅದು 25 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅನ್ನ ಟಾರ್ಗೆಟ್ ಅನ್ನ ಸ್ಟ್ರೈಕ್ ಮಾಡ್ತಾ ಇತ್ತು. ಆದ್ರೆ ಈ ಆಕಾಶ್ NG ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಲೈಟ್ ವೆಯ್ಟ್ ಆಂಟಿ ಟ್ಯಾಂಕ್ ಮಿಸೈಲ್ ಏನು ಹೊಸದಾಗಿ ಟೆಸ್ಟ್ ಆಗಿದೆ, ಇದು ಇನ್ನಷ್ಟು ಬೆಟರ್ ಸ್ಟ್ರೈಕ್ ರೇಂಜ್ ಅನ್ನ ಹೊಂದಿರುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆಕಾಶ್ ಮಿಸೈಲ್ ಸಿಸ್ಟಮ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸರ್ಫೇಸ್ ಟು ಏರ್ ಮಿಸೈಲ್, ಮೀಡಿಯಂ ರೇಂಜ್, ಮೊಬೈಲ್ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಬೇರೆ ಬೇರೆ ಮಿಸೈಲ್ಸ್ಗಳನ್ನು ನೀಡಿ ಇದು ಸರ್ಫೇಸ್ ಟು ಏರ್ ಮಿಸೈಲ್ ಅಥವಾ ಏರ್ ಟು ಏರ್ ಮಿಸೈಲ್, ಈ ರೀತಿಯ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತಾ ಇರ್ತಾರೆ UPSCಯಲ್ಲಿ. ಹಾಗಾಗಿ ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ.
UPSC ಗಮನ ಹರಿಸುವಂತ ಒಂದು ಕ್ಷೇತ್ರ ಅಂತ ಹೇಳ್ಬೋದಾಗುತ್ತೆ. ಇದರ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಬಂದಿರುವಂಥದ್ದು. ಇನ್ನು KPSC ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಯಾವ ರೀತಿಯ ಮಿಸೈಲ್ಸ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಇನ್ನು ಆಕಾಶ್ ಏರ್ ಮಿಸೈಲ್ ಸಿಸ್ಟಮ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವುಗಳ ಟಾರ್ಗೆಟ್ ಏರ್ಕ್ರಾಫ್ಟ್ ಅನ್ನುವಂಥದ್ದು 50 to 80 ಕಿಲೋಮೀಟರ್ ಇರುತ್ತೆ. ಇಂಟರ್ಸೆಪ್ಟ್ ರೇಂಜ್ ಅನ್ನುವಂಥದ್ದು 30 ಕಿಲೋಮೀಟರ್ ವರೆಗೂ ಇರುವಂಥದ್ದು. ಇನ್ನು ಇದರ ಒಂದು ಯುನಿಕ್ನೆಸ್ ಏನು ಅಂತ ಅಂದ್ರೆ ಬ್ಯಾಟಲ್ ಟ್ಯಾಂಕ್ ಅಥವಾ ವೀಲ್ಡ್ ಟ್ರಕ್ಸ್ ಗಳಂತ ಮೊಬೈಲ್ ಪ್ಲಾಟ್ಫಾರ್ಮ್ಸ್ ಗಳಿಂದಲೂ ಕೂಡ ಇದನ್ನ ಲಾಂಚ್ ಮಾಡಬಹುದಾಗಿರುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅಸ್ತ್ರ ಮಿಸೈಲ್ ಅನ್ನುವಂಥದ್ದು ಯಾವ ರೀತಿಯ ಮಿಸೈಲ್ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಆರ್ಟಿಕಲ್ ನಲ್ಲಿ DRDO ಬಗ್ಗೆ ಮಾತನಾಡ್ತಾ ಇರೋದ್ರಿಂದ DRDOದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. DRDO ಮಿನಿಸ್ಟ್ರಿ ಆಫ್ ಡಿಫೆನ್ಸಿನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ಸಂಸ್ಥೆ ಆಗಿರುತ್ತೆ. ಇದು ವರ್ಲ್ಡ್ ಕ್ಲಾಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಸ್ ಅನ್ನ ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ಕಾರ್ಯ ಮಾಡ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕಾಂಪಿಟೇಟಿವ್ನೆಸ್ ಅನ್ನ ಡಿಫೆನ್ಸ್ ಸರ್ವಿಸಸ್ನ ವಿಚಾರದಲ್ಲಿ ತಗೊಳ್ಳೋದಕ್ಕೆ DRDOದ ಪಾತ್ರ ಬಹಳನೇ ಮುಖ್ಯವಾಗಿರುವಂಥದ್ದು. ಸದ್ಯಕ್ಕೆ DRDOದ ಇನ್ಕಂಬೆಂಟ್ ಚೇರ್ಮನ್ ಯಾರು ಅನ್ನುವಂಥದ್ದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ಸೈನ್ 26 ಪ್ಯಾಕ್ಟ್ಸ್ ಟು ಫೈಟ್ ಡ್ರಗ್ ಮೆನೇಸ್ ಅನ್ನುವಂಥದ್ದು. ಭಾರತದಲ್ಲಿನ ಡ್ರಗ್ ಮೆನೇಸ್ ಅನ್ನ ಫೈಟ್ ಮಾಡೋದಕ್ಕೆ ಅಂತ ಹೇಳಿ ಭಾರತ 26 ಪ್ಯಾಕ್ಟ್ಸ್ ಗಳನ್ನ ಸೈನ್ ಮಾಡಿದೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. 26 ಬೈಲ್ಯಾಟ್ರಲ್ ಪ್ಯಾಕ್ಟ್ಸ್ ಗಳು ಹಾಗೆ 15 ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನ 2 ಅಗ್ರಿಮೆಂಟ್ಸ್ ಗಳನ್ನ ಸೆಕ್ಯೂರಿಟಿ ಕೋಆಪರೇಷನ್ ನ ವಿಚಾರದಲ್ಲಿ ಮತ್ತು ಡಿಫರೆಂಟ್ ಕಂಟ್ರೀಸ್ ಗಳೊಟ್ಟಿಗೆ ಈ ಇಲಿಸಿಟ್ ಟ್ರಾಫಿಕಿಂಗ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಗಳು ಮತ್ತೆ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಗಳು ಆಗದೆ ಇರಲಿ ಅಂತ ಹೇಳಿ ಭಾರತದ MHA ಅನ್ನುವಂಥದ್ದು ಈ ಪ್ಯಾಕ್ಟ್ಸ್ ಗಳನ್ನ ಸಹಿ ಹಾಕಿದೆ ಅಂತ ಹೇಳಿ ಲೋಕಸಭೆಯಲ್ಲಿ MHA ರಿಪ್ಲೈ ಮಾಡ್ತಾ ಇರತಕ್ಕಂಥದ್ದು. ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅನ್ನುವಂಥದ್ದು ವೇರಿಯಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳೊಟ್ಟಿಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳುವಂಥದ್ದು ಮತ್ತು ಇಂಟೆಲಿಜೆನ್ಸ್ ಅನ್ನ ಗ್ಯಾದರ್ ಮಾಡುವಂಥದ್ದು ಈ ರೀತಿ ಕಾರ್ಯಗಳನ್ನ ಮಾಡ್ತಾ ಬಂದಿದೆ. ಟ್ರಾನ್ಸ್ ನ್ಯಾಷನಲ್ ಡ್ರಗ್ ಟ್ರಾಫಿಕಿಂಗ್ ಅನ್ನ ಕಂಬ್ಯಾಟ್ ಮಾಡೋದಕ್ಕೆ ಅಂತ ಹೇಳಿ ಅವುಗಳನ್ನ ನಾವು ನೋಡಿದಾಗ ಸಾರ್ಕ್ ಡ್ರಗ್ ಅಫೆನ್ಸಸ್ ಮಾನಿಟರಿಂಗ್ ಡೆಸ್ಕ್ ಆಗಿರ್ಬೋದು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಅಂಡ್ ಸೌತ್ ಆಫ್ರಿಕಾ, ಕೊಲಂಬೋ ಪ್ಲಾನ್ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸಿನ ಏಷ್ಯಾನ್ ಸೀನಿಯರ್ ಅಫಿಷಿಯಲ್ಸ್ ಆನ್ ಡ್ರಗ್ ಮ್ಯಾಟರ್ಸ್ ಆಗಿರ್ಬೋದು, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಆಗಿರ್ಬೋದು, ಯುನೈಟೆಡ್ ನೇಷನ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ಸ್ ಆಗಿರ್ಬೋದು ಅಂಡ್ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು. ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆಗಳೊಟ್ಟಿಗೆ ಭಾರತವು ಪ್ಯಾಕ್ಟ್ಸ್ ಗಳನ್ನ ಸಹಿ ಹಾಕಿದೆ ಮತ್ತು ಇನ್ಫಾರ್ಮೇಶನ್ ಗ್ಯಾದರಿಂಗ್ ಅನ್ನ, ಇನ್ಫಾರ್ಮೇಶನ್ ಶೇರಿಂಗ್ ಅನ್ನ ಮತ್ತು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಟ್ರಾನ್ಸ್ ನ್ಯಾಷನಲ್ ಡ್ರಗ್ ಟ್ರಾಫಿಕಿಂಗ್ ಅನ್ನ ಕಂಬ್ಯಾಟ್ ಮಾಡೋದಕ್ಕೆ ಅಂತ ಹೇಳಿ. ಇಲ್ಲಿ ಶಾರ್ಪ್ ವಿಜಿಲೆನ್ಸ್ ನಿಂದಾಗಿ, ಎಫೆಕ್ಟಿವ್ ಸರ್ವೈಲೆನ್ಸ್ ನಿಂದಾಗಿ, ಪಬ್ಲಿಕ್ ಕೋಆಪರೇಷನ್ ನಿಂದಾಗಿ, ಸೋರ್ಸ್ ಬೇಸ್ಡ್ ಇಂಟೆಲಿಜೆನ್ಸ್ ಹೆಚ್ಚಿನದಿಂದಾಗಿ, ಸೆನ್ಸಿಟೈಸೇಷನ್ ಆಫ್ ಫೀಲ್ಡ್ ಅಫಿಷಿಯಲ್ಸ್ ಗಳಿಂದಾಗಿ ಈ ಅಸೋಸಿಯೇಟೆಡ್ ಮೆಷರ್ಸ್ ಗಳ ತಗೊಂಡಿದ್ರ ರಿಸಲ್ಟ್ ನ ರೂಪದಲ್ಲಿ ಇವತ್ತು ಈ ಡ್ರಗ್ ಟ್ರಾಫಿಕಿಂಗ್ ನ ಕೇಸಸ್ ಗಳ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಹೆಚ್ಚಾಗಿರುವುದನ್ನು ನಾವು ಕಾಣಬಹುದಾಗುತ್ತೆ ಅನ್ನುವಂಥದ್ದನ್ನು ಕೂಡ ಆರ್ಟಿಕಲ್ ತಿಳಿಸ್ತಾ ಇದೆ. ಇಲ್ಲಿ ಯಾರೆಲ್ಲರೊಟ್ಟಿಗೆ ಭಾರತ ಸಹಿ ಹಾಕಿದೆ ಅಥವಾ ಪ್ಯಾಕ್ಟ್ಸ್ ಗಳನ್ನ ಮಾಡಿದೆ ಅನ್ನುವಂಥದ್ದು ಮತ್ತು ಯಾವ ಯಾವ ರೀತಿಯಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಇವತ್ತು ಕೇಸಸ್ ಗಳ ಸಂಖ್ಯೆ ಹೆಚ್ಚಿನದಾಗಿ ರಿಜಿಸ್ಟರ್ ಆಗ್ತಿದೆ ಅಂತ ಹೇಳಿ ಇವೆಲ್ಲದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇದೆ. ಇದನ್ನ ಡ್ರಗ್ ಟ್ರಾಫಿಕಿಂಗ್ ಗೆ ಸಂಬಂಧಪಟ್ಟಂತೆ ಮೇನ್ಸ್ ಉತ್ತರಗಳನ್ನು ಬರೆಯುವಾಗ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯಾದ್ರೂ GS ನಲ್ಲಿ ಉತ್ತರಗಳನ್ನು ಬರೆಯುವಾಗ ಈ ವರ್ಡ್ಸ್ ಗಳನ್ನ ನೀವು ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಶಾರ್ಪ್ ವಿಜಿಲೆನ್ಸ್ ಆಗಿರ್ಬೋದು, ಎಫೆಕ್ಟಿವ್ ಸರ್ವೈಲೆನ್ಸ್, ಪಬ್ಲಿಕ್ ಕೋಆಪರೇಷನ್, ಸೋರ್ಸ್ ಬೇಸ್ಡ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸೆನ್ಸಿಟೈಸೇಷನ್ ಆಫ್ ಫೀಲ್ಡ್ ಅಫಿಷಿಯಲ್ಸ್ ಇವೆಲ್ಲವೂ ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಮೈನ್ಸ್ ಉತ್ತರಗಳನ್ನು ಬರೆಯುವಾಗ ಇಂಪಾರ್ಟೆಂಟ್ ಆಗುವಂತ ಕೀವರ್ಡ್ಸ್ ಗಳಾಗಿರುತ್ತೆ. ಇನ್ನ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಅನ್ನ ಕೂಡ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಮೆಕ್ಯಾನಿಸಮ್ ಅನ್ನ ಕೂಡ 2016ರಲ್ಲಿ MHA ಸೆಟಪ್ ಮಾಡಿದೆ. ಡ್ರಗ್ ಲಾ ಎನ್ಫೋರ್ಸ್ಮೆಂಟ್ ಅನ್ನ ಎಫೆಕ್ಟಿವ್ ಆಗಿ ಮಾಡಲಿ ಮತ್ತು ಸೆಂಟರ್ ಮತ್ತು ಸ್ಟೇಟ್ ಏಜೆನ್ಸೀಸ್ ನ ಮಧ್ಯೆ ಕೋಆರ್ಡಿನೇಷನ್ ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಇರಲಿ ಅಂತ ಹೇಳಿ ಇದನ್ನ ಮತ್ತೆ 4 ಟೈರ್ ಸ್ಕೀಮ್ ನ ರೀತಿಯಲ್ಲಿ ರೀಸ್ಟ್ರಕ್ಚರ್ ಮಾಡಲಾಗಿದೆ. ಜುಲೈ 2019ರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ನವರೆಗೂ ಕೂಡ ಈ ಒಂದು ಎನ್ ಕಾರ್ಡ್ ಸಿಸ್ಟಮ್ ಅನ್ನುವಂಥದ್ದು ರೀಚ್ ಆಗಲಿ ಅನ್ನುವಂಥ ಕಾರಣದಿಂದ 4 ಟೈರ್ಸ್ ಗಳ ಸ್ಕೀಮ್ ಒಂದನ್ನ ರೀಸ್ಟ್ರಕ್ಚರ್ ಮಾಡಿದಂಥದ್ದು ಬೆಟರ್ ಕೋಆರ್ಡಿನೇಷನ್ಗಾಗಿ ಮತ್ತು ಜಾಯಿಂಟ್ ಕೋಆರ್ಡಿನೇಷನ್ ಕಮಿಟಿಯನ್ನ NCB ಡೈರೆಕ್ಟರ್ ಅನ್ನ ಈ ಒಂದು ಕಮಿಟಿಗೆ ಚೇರ್ಮನ್ ರೂಪದಲ್ಲಿ, ಡೈರೆಕ್ಟರ್ ಜನರಲ್ ಅನ್ನ ಚೇರ್ಮನ್ ರೂಪದಲ್ಲಿ ತಗೊಂಡು 2019ರಲ್ಲಿ ಜಾಯಿಂಟ್ ಕೋಆರ್ಡಿನೇಷನ್ ಕಮಿಟಿಯನ್ನ ಕೂಡ ಎಸ್ಟಾಬ್ಲಿಷ್ ಮಾಡಲಾಯಿತು. ಲಾರ್ಜ್ ಸೀಸರ್ಸ್ ಗಳನ್ನ ಇನ್ವಾಲ್ವ್ ಆಗಿರುವಂತಹ ಕೇಸಸ್ ಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾನಿಟರ್ ಮಾಡೋದಕ್ಕೆ ಈ ಕಮಿಟಿ ಕಾರ್ಯ ಮಾಡುವಂಥದ್ದು. ಇನ್ನ ಈ ರೀತಿಯ ಡ್ರಗ್ ಸೀಸರ್ ಡೇಟಾವನ್ನ ಡಿಜಿಟೈಸ್ ಮಾಡಬೇಕು ಅಂತ ಹೇಳಿ ಪ್ಯಾನ್ ಇಂಡಿಯಾ ಈ ಡೇಟಾ ಅನ್ನುವಂಥದ್ದು ಲಭ್ಯ ಇರಬೇಕು ಅಂತ ಹೇಳಿ MHA ಅನ್ನುವಂಥದ್ದು ಈ ಪೋರ್ಟಲ್ ಒಂದನ್ನ ಲಾಂಚ್ ಮಾಡ್ತು. ಸಿಮ್ಸ್ ಅಂತ ಹೇಳಿ ಇದರ ಹೆಸರು ಸೀಸರ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ 2019ರಲ್ಲಿ
ಎಸ್ಟಾಬ್ಲಿಷ್ ಆಗಿದ್ದಂಥದ್ದು. ಸಿಮ್ಸ್ ಅಂತ ಹೇಳಿನೋ ಅಥವಾ ಸೀಸರ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿನೋ ಈ ಒಂದು ಪೋರ್ಟಲ್ನ ಹೆಸರನ್ನ ನೀಡಿ ಯಾವುದಕ್ಕೆ ಸಂಬಂಧಪಟ್ಟಂತ ಪೋರ್ಟಲ್ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಇದು ಡ್ರಗ್ಗೆ ಸಂಬಂಧಪಟ್ಟಂತೆ, ಡ್ರಗ್ ಸೀಸರ್ ಡೇಟಾಗೆ ಸಂಬಂಧಪಟ್ಟಂತೆ ಅದನ್ನ ಪ್ಯಾನ್ ಇಂಡಿಯಾ ಡಿಜಿಟೈಸೇಷನ್ ಮಾಡೋದಕ್ಕೆ ಅಂತ ಹೇಳಿ ಈ ಪೋರ್ಟಲ್ ಒಂದನ್ನ ಸ್ಥಾಪನೆ ಮಾಡಿದಂಥದ್ದು ಅಂತ ಹೇಳಿ ನಮಗೆ ತಿಳಿದಿರಬೇಕಾಗುತ್ತೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. 1986ರಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ 1985 ಈ ಒಂದು ಆಕ್ಟ್ನ ಆಧಾರದ ಮೇಲೆ ಈ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅಂತ ಅಂದ್ರೆ ಇದೊಂದು ಅಪೆಕ್ಸ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಆಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಕಾರ್ಯ ಮಾಡುವಂಥದ್ದು. ಇನ್ನು ಭಾರತ ಸಂವಿಧಾನದ ಆರ್ಟಿಕಲ್ 47 ತಿಳಿಸುವಂತೆ ಭಾರತದಲ್ಲಿ ಇಂಜೂರಿಯಸ್ ಆಗಿ, ನಮ್ಮ ಹೆಲ್ತ್ಗೆ ಇಂಜೂರಿಯಸ್ ಆಗಿ ಗುರುತಿಸುವಂಥ ಡ್ರಗ್ಸ್ಗಳನ್ನು, ಈ ರೀತಿಯ ಇಂಟಾಕ್ಸಿಕೇಟ್ ಮಾಡುವಂಥ ಡ್ರಗ್ಸ್ಗಳನ್ನು ಕನ್ಸಂಪ್ಷನ್ ಮಾಡೋದನ್ನ ಪ್ರಾಹಿಬಿಟ್ ಮಾಡುತ್ತೆ. ಮೆಡಿಸಿನಲ್ ಪರ್ಪಸ್ಗಳಿಗೆ ಹೊರತುಪಡಿಸಿ ಇನ್ಯಾವುದೇ ಪರ್ಪಸ್ಸಿಗೆ ಇದನ್ನ ಕನ್ಸಂಪ್ಷನ್ ಮಾಡುವಂಥದ್ದನ್ನ, ಪ್ರಾಹಿಬಿಟ್ ಮಾಡುವಂಥದ್ದನ್ನ ಮತ್ತು ಇದನ್ನ ಸ್ಟೇಟ್ ಅನ್ನುವಂಥದ್ದು ಈ ರೀತಿಯ ಪ್ರಾಹಿಬಿಷನ್ ಅನ್ನ ತಗೊಂಡು ಬರಬೇಕು, ಬ್ರಿಂಗ್ ಮಾಡಬೇಕು. ಇದನ್ನ ಆರ್ಟಿಕಲ್ 47 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಿಳಿಸುವಂಥದ್ದು. ನ್ಯಾಷನಲ್ ಪಾಲಿಸಿ ಆನ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಅನ್ನುವಂಥದ್ದು ಈ ಆರ್ಟಿಕಲ್ ಅನ್ನ ಎನ್ಫೋರ್ಸ್ ಮಾಡೋದಕ್ಕೆ ಅಂತ ಹೇಳಿ ಇದರ ಬೇಸಿಸ್ನ ಆಧಾರವಾಗಿ ಬಂದಂತ ಒಂದು ಆಕ್ಟ್ ಆಗಿರ್ತಕ್ಕಂಥದ್ದು. ಡ್ರಗ್ ಅಬ್ಯೂಸ್ ಕಂಟ್ರೋಲ್ ಅನ್ನುವಂಥದ್ದು ಸೆಂಟ್ರಲ್ ಗವರ್ಮೆಂಟ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇದು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಯುನೆಸ್ಕೋ ಸ್ಟ್ರಿಪ್ಸ್ ಲಿವರ್ಪೂಲ್ ಆಫ್ ಇಟ್ಸ್ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅನ್ನುವಂಥದ್ದು. ಲಿವರ್ಪೂಲ್ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಒಂದು ಸಿಟಿ ಆಗಿದೆ. ಈ ಸಿಟಿಗೆ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅನ್ನ ನೀಡಲಾಗಿತ್ತು. ಆದರೆ ಅಲ್ಲಿರ್ತಕ್ಕಂಥ ವಿಕ್ಟೋರಿಯನ್ ಡಾಕ್ಸ್ಗಳ ಅಟ್ರಾಕ್ಟಿವ್ನೆಸ್ ಅನ್ನ ಆ ಸಿಟಿ ಅನ್ನುವಂಥದ್ದು ಕಳ್ಕೊಳ್ತಾ ಇದೆ. ಹೊಸ ಬಿಲ್ಡಿಂಗ್ಸ್ಗಳು, ಹೊಸದಾದಂಥ ಫುಟ್ಬಾಲ್ ಸ್ಟೇಡಿಯಂಗಳು ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅದು ತನ್ನ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅನ್ನ ಕಳ್ಕೊಳ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಯುನೆಸ್ಕೋ ಈ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅನ್ನ ಏನ್ ನೀಡಿತ್ತು ಲಿವರ್ಪೂಲ್ಗೆ ಅದನ್ನ ಹಿಂಪಡಿತಾ ಇರ್ತಕ್ಕಂಥದ್ದು. 2004ರಲ್ಲಿ ಲಿವರ್ಪೂಲ್ಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥ ಹೆಸರನ್ನ ನೀಡಲಾಗಿತ್ತು. ಕಲ್ಚರಲ್ ಲ್ಯಾಂಡ್ ಮಾರ್ಕ್ಸ್ಗಳು, ಗ್ರೇಟ್ ವಾಲ್ ಆಫ್ ಚೈನಾ, ತಾಜ್ ಮಹಲ್ ನಂತೆ ಲಿವರ್ಪೂಲ್ ಅನ್ನ ಕೂಡ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ತಿಳಿಸಲಾಗಿತ್ತು. ಈ ರೀತಿಯಾಗಿ ಈ ಹಿಂದೆ ಆಲ್ರೆಡಿ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಸೈಟ್ಸ್ಗಳು ತಮ್ಮ ಒಂದು ಸ್ಟೇಟಸ್ ಅನ್ನ ಕಳ್ಕೊಂಡಿದ್ದಂಥವು ಯಾವುವು ಅಂತ ಅಂದ್ರೆ ಒಮನ್ ನಲ್ಲಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ 2007ರಲ್ಲಿ ಈ ರೀತಿಯ ಒಂದು ಸ್ಟೇಟಸ್ ಅನ್ನ ಅದು ಲಾಸ್ ಮಾಡ್ಕೊಂಡಿತ್ತು ಪೋಚಿಂಗ್ ಮತ್ತು ಹೆಬಿಟೇಟ್ ಲಾಸ್ನಿಂದಾಗಿ. ಮತ್ತು ಡ್ರಿಸ್ಬೆನ್ ಎಲ್ಬೆ ವ್ಯಾಲಿ ಅಂತ ಹೇಳಿ ಜರ್ಮನಿಯಲ್ಲಿದ್ದಂಥ ಈ ವ್ಯಾಲಿ 2009ರಲ್ಲಿ ಈ ಒಂದು ಸ್ಥಾನವನ್ನ ಕಳ್ಕೊಂಡಿತ್ತು. 4 ಲೈನ್ ಮೋಟರ್ ವೇ ಬ್ರಿಡ್ಜ್ ಅನ್ನುವಂಥದ್ದು ನದಿಯ ಮೇಲೆ ಬಿಲ್ಟ್ ಆಗಿತ್ತು ಅನ್ನುವಂಥ ಕಾರಣದಿಂದ. ಈ ರೀತಿ ಬಹಳನೇ ಅಪರೂಪಕ್ಕೆ ತಮಗೆ ನೀಡಿದಂಥ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅನ್ನ ಯಾವುದೇ ಒಂದು ಸಿಟಿ ಅನ್ನುವಂಥದ್ದು ಕಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಇತ್ತೀಚೆಗೆ ಯುನೆಸ್ಕೋದ ಪಟ್ಟಿಯಿಂದ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಅನ್ನ ಕಳ್ಕೊಂಡಂತ ಸ್ಥಾನ ಅಥವಾ ಸ್ಥಳ ಯಾವುದು ಅಂತ ಅಂದ್ರೆ ಲಿವರ್ಪೂಲ್ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. ಇಂಗ್ಲೆಂಡ್ ನಲ್ಲಿರ್ತಕ್ಕಂಥ ಒಂದು ಸಿಟಿ ಈ ಲಿವರ್ಪೂಲ್ ಅನ್ನುವಂಥದ್ದು. ಇದನ್ನ KPSC ಪರೀಕ್ಷೆಗಳಲ್ಲಿ ಖಂಡಿತ ಯಾವುದೋ ಒಂದು ಪರೀಕ್ಷೆಯಲ್ಲಿ ಕೇಳೋದಕ್ಕೆ ಬಹಳನೇ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ನಮಗೆ ತಿಳಿದಿರಬೇಕಾಗುತ್ತೆ. ಇನ್ನು ಭಾರತದ ವಿಚಾರಕ್ಕೆ ಬಂದಾಗ 38 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳನ್ನ ಕಾಣುವಂಥದ್ದು, 30 ಕಲ್ಚರಲ್ ಹೆರಿಟೇಜ್ ಸೈಟ್ಸ್ಗಳು, 7 ನ್ಯಾಚುರಲ್ ಹೆರಿಟೇಜ್ ಸೈಟ್ ಹಾಗೂ ಒಂದನ್ನ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಕಾಣ್ತೇವೆ. ಯಾಕೆಂದ್ರೆ ಈ ಎರಡಕ್ಕೂ ಇರಬೇಕಾದಂಥ ಫೀಚರ್ಸ್ ಗಳನ್ನ ಈ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಹೊಂದಿರುತ್ತೆ. ಆ ಕಾರಣದಿಂದ ಇನ್ನ ಜಗತ್ತಿನಾದ್ಯಂತ 6ನೇ ಅತಿ ಹೆಚ್ಚು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳಿ ಭಾರತ ಗುರುತಿಸಿಕೊಳ್ಳುವಂಥದ್ದು. ಈ ರೀತಿಯಾಗಿ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅನ್ನುವಂಥದ್ದು 1972ರಲ್ಲಿ ಯುನೆಸ್ಕೋದಿಂದ ಪ್ರಾರಂಭ ಆಗುತ್ತೆ. ಇಂಡಿಯಾ ಈ ಒಂದು ಕನ್ವೆನ್ಷನ್ ಅನ್ನ ನವೆಂಬರ್ 14, 1977ರಲ್ಲಿ ಅಕ್ಸೆಪ್ಟ್ ಮಾಡುವಂಥದ್ದು. ಇದರ ನಂತರದಲ್ಲಿ ಭಾರತದಲ್ಲಿನ ಕೆಲವು ಸ್ಥಳಗಳನ್ನ, ಇಂಪಾರ್ಟೆಂಟ್ ಆದಂಥ ಹೆರಿಟೇಜ್ ಅನ್ನು ಹೊಂದಿರತಕ್ಕಂಥ ಸ್ಥಳಗಳನ್ನ ಈ ಒಂದು ಲಿಸ್ಟ್ ನಲ್ಲಿ, ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಬಂದಿರತಕ್ಕಂಥದ್ದು. ಕಲ್ಚರಲ್, ನ್ಯಾಚುರಲ್, ಮಿಕ್ಸ್ಡ್ ಅಂತ ಹೇಳಿ ಈ 3 ವಿಧಗಳಲ್ಲಿ ಸೈಟ್ಸ್ ಗಳನ್ನ ಗುರುತಿಸಲಾಗುತ್ತೆ. ಭಾರತದಲ್ಲಿ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಒಂದೇ ಒಂದು ಯುನೆಸ್ಕೋದ ಈ ಒಂದು ಹೆರಿಟೇಜ್ ಸೈಟ್ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಇಂಡಿಯಾ ಮಸ್ಟ್ ಡೈರೆಕ್ಟ್ಲಿ ಎಂಗೇಜ್ ವಿತ್ ತಾಲಿಬಾನ್ 2.0 ಅನ್ನುವಂಥದ್ದು. ಇಲ್ಲಿ ಲೇಖಕರು ಅಫ್ಘಾನಿಸ್ತಾನದಲ್ಲಿ US ತನ್ನ ಟ್ರೂಪ್ಸ್ಗಳನ್ನು ವಿತ್ಡ್ರಾ ಮಾಡ್ಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ತಾಲಿಬಾನ್ನ 2.0 ಅಂತ ಅಂದರೆ ಈಗಾಗಲೇ 1996ರಿಂದ 2001ರ ಸಂದರ್ಭದಲ್ಲಿ ಹತ್ತಿರ 5 ವರ್ಷಗಳ ಅವಧಿಯಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ರೂಲಿಂಗನ್ನು ನಡೆಸಿದಂಥದ್ದು. ಈಗ ತಾಲಿಬಾನಿನ ಎರಡನೇ ಒಂದು ಆವೃತ್ತಿ ಬರಲಿದೆ ಅನ್ನುವಂಥ ಉದ್ದೇಶದಲ್ಲಿ, ಆಡಳಿತಕ್ಕೆ ಬರಬಹುದು ಅನ್ನುವಂಥ ಉದ್ದೇಶದಲ್ಲಿ ಇಲ್ಲಿ ತಾಲಿಬಾನ್ 2.0 ಅಂತ ಹೇಳಿ ಲೇಖಕರು ಅದನ್ನು ಕರಿತಾ ಇದ್ದಾರೆ. ಇಂಡಿಯಾ ಈ ತಾಲಿಬಾನಿನ 2.0 ನೊಟ್ಟಿಗೆ ಡೈರೆಕ್ಟ್ ಆಗಿ ಎಂಗೇಜ್ ಮಾಡಿಕೊಳ್ಳಬೇಕು ತನ್ನನ್ನು ತಾನು ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ರೀತಿಯ ಎಡಿಟೋರಿಯಲ್ಸ್ಗಳಲ್ಲಿ ಲೇಖಕರ ಅಭಿಪ್ರಾಯವೇ ಮುಖ್ಯವಾಗಿರುತ್ತೆ. ಹಾಗಾಗಿ ಇದರಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಯಾವುದೇ ಒಂದು ವಿಚಾರವನ್ನು ಕ್ರಿಟಿಕಲಿ ಅನಲೈಸ್ ಮಾಡೋದಕ್ಕೆ ಅಂತ ಹೇಳಿ ಈ ವಿಚಾರಗಳನ್ನು ಅಥವಾ ಅವರ ಒಂದು ಪರ್ಸ್ಪೆಕ್ಟಿವ್ಸ್ಗಳನ್ನು ತಗೊಳ್ಬೋದೇ ಹೊರತು ಅವರ ಪರ್ಸ್ಪೆಕ್ಟಿವೇ ಸರಿ ಅಂತ ಹೇಳಿ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಈ ಲೇಖಕರ ಅಭಿಪ್ರಾಯಗಳನ್ನು ಒಮ್ಮೆ ನಾವು ಮೆಲುಕು ಹಾಕೋಣ. ವಿತ್ ದ ವಿಡ್ರಾವಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಫ್ರಮ್ ಅಫ್ಘಾನಿಸ್ತಾನ್, ತಾಲಿಬಾನ್ ಅನ್ನುವಂಥದ್ದು ಕೂಡ ಅಲ್ಲಿ ಮುಂದುವರೆದು ಬರ್ತಾ ಇದೆ, ಅಡ್ವಾನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನ್ಯೂ ಡೆಲ್ಲಿ ಅನ್ನುವಂಥದ್ದು ತನ್ನ ಸಿವಿಲಿಯನ್ ಪ್ರೆಸೆನ್ಸ್ ಅನ್ನ ಈ ವಾರ್ಟಾನ್ ಕಂಟ್ರಿಯಿಂದ ರ್ಯಾಂಪ್ ಡೌನ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಮೊದಲಿಗೆ ನಾವು ಟೆಂಪರಲಿ ಕಾಂದಹಾರ್ನಲ್ಲಿದ್ದಂಥ ತಮ್ಮ ಒಂದು ಕನ್ಸುಲೇಟ್ ಅನ್ನ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಮತ್ತು ಡಿಪ್ಲೊಮ್ಯಾಟ್ಸ್ಗಳು ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ITBPಯ ಪೊಲೀಸ್ ಪರ್ಸನಲ್ಸ್ಗಳು ಏನು ಸ್ಟೇಷನ್ ಆಗಿದ್ರು ಅಲ್ಲಿ ಅವರೆಲ್ಲರನ್ನ ವಾಪಸ್ಸು ಕರೆಸ್ಕೊಂಡಿರ್ತಕ್ಕಂಥದ್ದು. ಇದು ನಂತರದಲ್ಲಿ ಜಲಾಲಾಬಾದ್ ಮತ್ತು ಹೆರಾತ್ನಲ್ಲಿದ್ದಂಥ ಇಂಡಿಯನ್ ಕನ್ಸುಲೇಟ್ಸ್ಗಳು ತನ್ನ ಆಪರೇಷನ್ಸ್ಗಳನ್ನು ಸಸ್ಪೆಂಡ್ ಮಾಡುವಂತೆ ಕೂಡ ಮಾಡಿರ್ತಕ್ಕಂಥದ್ದು. ಈಗ ಭಾರತದ ಪರವಾಗಿ ಕಾಬೂಲ್ನಲ್ಲಿನ ಎಂಬೆಸಿ ಮತ್ತು ಮಜರ್ ಎ ಶರೀಫ್ನಲ್ಲಿರ್ತಕ್ಕಂಥ ಇಂಡಿಯನ್ ಕನ್ಸುಲೇಟ್ ಮಾತ್ರವೇ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಭಾರತ ತಾಲಿಬಾನ್ ಅಲ್ಲಿ ಹೆಚ್ಚಿನದಾಗಿ ಎಂಗೇಜ್ ಆಗ್ತದೆ, ಇನ್ವಾಲ್ವ್ ಆಗ್ತದೆ, ಅಡ್ವಾನ್ಸ್ ಆಗ್ತಿದೆ ಅನ್ನುವಂಥ ಕಾರಣದಿಂದ ಹಿಂದೆ ಸರಿಯೋದ್ರ ಬದಲಾಗಿ ತಾಲಿಬಾನ್ನೊಟ್ಟಿಗೆ ಎಂಗೇಜ್ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇದಕ್ಕೆ ಕೆಲವು ಕಾರಣಗಳನ್ನ ಈ ಲೇಖಕರು ನೀಡ್ತಾ ಹೋಗ್ತಾರೆ. ಅಟ್ಲೀಸ್ಟ್ 5 ಪಾಸಿಬಲ್ ರೀಸನ್ಸ್ಗಳನ್ನಾದ್ರೂ ಕೂಡ ಇಲ್ಲಿ ನೀಡ್ತಾ ಹೋಗ್ತಾರೆ. ಒಂದು, ನ್ಯೂ ಡೆಲ್ಲಿ ಏನಾದರೂ ತಾಲಿಬಾನ್ನೊಟ್ಟಿಗೆ ಎಂಗೇಜ್ಮೆಂಟ್ ಅನ್ನ ಮಾಡದೇ ಇದ್ದಲ್ಲಿ ಒಂದು ವೇಳೆ ಏನಾದರೂ ತಾಲಿಬಾನ್ನೊಟ್ಟಿಗೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಲ್ಲಿ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಭಾರತದ ಮೇಲೆ ಸಿಟ್ಟಿಗೇಳ್ತಾರೆ ಅನ್ನುವಂಥ ಕಾರಣದಿಂದ ಇವತ್ತು ಭಾರತ ಹಿಂದೆ ಉಳಿತಾ ಇರಬಹುದು. ಒಂದು ವೇಳೆ ತಾಲಿಬಾನ್ನೊಟ್ಟಿಗೆ ಭಾರತ ಎಂಗೇಜ್ ಆಗಿದ್ದೆ ಆದಲ್ಲಿ ಅಫ್ಘಾನಿಸ್ತಾನದವರು ಚೀನಾದೊಟ್ಟಿಗೆ ಎಂಗೇಜ್ಮೆಂಟ್ ಅನ್ನು ಹೆಚ್ಚುಗೊಳಿಸಬಹುದು ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಟ್ಟಿಗೆ ತನ್ನ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಆ ಒಂದು ಸಂಸ್ಥೆಗೆ ನೀಡಬಹುದು ಅನ್ನುವಂಥದ್ದು ನ್ಯೂ ಡೆಲ್ಲಿಗಿರುವಂಥ ಒಂದು ಕ್ಯಾಲ್ಕುಲೇಷನ್. ಮತ್ತು ಡಿಸಿಷನ್ ಮೇಕರ್ಸ್ಗಳು ಕೂಡ ನ್ಯೂ ಡೆಲ್ಲಿಯಲ್ಲಿ ಒಂದು ಡೈಲಮವನ್ನು ತೋರಿಸ್ತಾ ಇದ್ದಾರೆ. ತಾಲಿಬಾನ್ನಲ್ಲಿ ಯಾರೊಟ್ಟಿಗೆ ಮಾತುಕತೆಯನ್ನು ಮಾಡುವಂಥದ್ದು, ನೇರವಾದ ಮಾತುಕತೆಯನ್ನು ಮಾಡೋದಾದ್ರೂ ಕೂಡ ಯಾರೊಟ್ಟಿಗೆ ಮಾತುಕತೆಯನ್ನು ಮಾಡುವಂಥದ್ದು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಕ್ವೆಟ್ಟಾ ಶಾರಾ ಅನ್ನುವಂಥ ಒಂದು ಮೆಂಬರ್ಸ್ನೊಟ್ಟಿಗೆ ಮಾತ್ರವೇ ಇವರ ಒಂದು ಆಕ್ಸೆಸ್ ಅನ್ನುವಂಥದ್ದು ಇರುವಂಥದ್ದು. ಅಫ್ಘಾನಿಸ್ತಾನದ ಗ್ರೌಂಡ್ಸ್ನಲ್ಲಿ ಫೈಟರ್ಸ್ಗಳು ಯಾರಿದ್ದಾರೆ ಅದರಲ್ಲಿ ಇವರಿಗೆ ಅಂದರೆ ನ್ಯೂ ಡೆಲ್ಲಿಯ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇರುವಂಥವರಿಗೆ ನೇರವಾದಂಥ ಒಂದು ಮಾತುಕತೆಯನ್ನು ಆಡೋದಕ್ಕೆ ತಾಲಿಬಾನಿನ ಲೀಡರ್ಸ್ಗಳು ಸರಿಯಾದ ರೀತಿಯಲ್ಲಿ ಲಭ್ಯವಿಲ್ಲದೆ ಇರತಕ್ಕಂಥದ್ದು. ಇನ್ನು ಪಾಕಿಸ್ತಾನದ ಪರವಾಗಿ ಇರುವಂಥ ಅಬ್ದುಲ್ ಸಲಾಂ ಝೀಫ್ ಅನ್ನುವಂಥ ಈ ಒಂದು ತಾಲಿಬಾನಿನ ನೆಗೋಷಿಯೇಟರ್ಸ್ಗಳು, ಇವರು ದೋಹಾ ಬೇಸ್ಡ್ ತಾಲಿಬಾನ್ ನೆಗೋಷಿಯೇಟರ್ಸ್ಗಳು, ಇವರು ಪಾಕಿಸ್ತಾನಕ್ಕೆ ವೆಲ್ ನೋನ್ ಆಗಿರ್ತಕ್ಕಂಥವ್ರು, ಪಾಕಿಸ್ತಾನಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು. ಇಂಥವರೊಟ್ಟಿಗೆ ಭಾರತ ಮಾತುಕತೆಯನ್ನು ಆಡಿದ್ರೂ ಕೂಡ ಭಾರತಕ್ಕೆ ಇದು ನೆರವಾಗದೇ ಇರ್ಬೋದು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರ್ಬೋದು. ಇನ್ನು ತಾಲಿಬಾನ್ ಇವತ್ತು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಒಂದು ಲ್ಯಾಕ್ ಆಫ್ ಎವಿಡೆನ್ಸ್ ಅನ್ನ ನಾವು ಫೇಸ್ ಮಾಡ್ತಾ ಇದ್ದೇವೆ. ಈ ರೀತಿ ಎವಿಡೆನ್ಸ್ ಇಲ್ಲದ ತಾಲಿಬಾನ್ನೊಟ್ಟಿಗೆ ಯಾವ ರೀತಿಯಾಗಿ ಭಾರತ ಇನ್ವಾಲ್ವ್ ಆಗೋದಕ್ಕಾಗುತ್ತೆ ಅನ್ನುವಂಥದ್ದು ಕೂಡ ಭಾರತಕ್ಕೆ ಇರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಆಗಿರ್ಬೋದು. ಇನ್ನು ತಾಲಿಬಾನಿನ ರಿಯಲ್ ಇಂಟೆನ್ಷನ್ಸ್ನ ಬಗ್ಗೆ ಮುಂದೆ ಅದು ಏನು ಮಾಡಲಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಭಾರತಕ್ಕೆ ಇಲ್ಲದೆ ಇರತಕ್ಕಂಥದ್ದು. ಮತ್ತು ತಾಲಿಬಾನ್ನೊಟ್ಟಿಗೆ ಭಾರತ ಇನ್ವಾಲ್ವ್ ಆಗೋದೇ ಆದರೆ ಪಾಕಿಸ್ತಾನವು ಅದನ್ನು ಬಳಸಿಕೊಂಡು ಕಾಶ್ಮೀರದ ಇಶ್ಯೂನಲ್ಲಿ ಇನ್ವಾಲ್ವ್ ಆಗಬಹುದು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿದೆ. ಆದರೆ ಈ ಎಲ್ಲ ಕಾರಣಗಳಿದ್ದು ಕೂಡ ಭಾರತವು ತಾಲಿಬಾನ್ನೊಟ್ಟಿಗೆ ಎಂಗೇಜ್ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಕಾರಣ, ಒಂದು ವೇಳೆ ಏನಾದರೂ ಭಾರತವು ತಾಲಿಬಾನ್ನೊಟ್ಟಿಗೆ ಎಂಗೇಜ್ ಆಗದೆ ಹಿಂದೆ ಸರಿದಿದ್ದೇ ಆದರೆ ಭಾರತವು ಈಗಾಗಲೇ $3 ಬಿಲಿಯನ್ ಅಫ್ಘಾನಿಸ್ತಾನದಲ್ಲಿ ಏನು ಇನ್ವೆಸ್ಟ್ ಮಾಡಿದೆ ಅದು ಭಾರತಕ್ಕೆ ಲಾಸ್ ಆಗುವಂಥ ಸಂಭವಗಳು ಹೆಚ್ಚಾಗುತ್ತೆ. ನಾವು ಒಪ್ಪದೆಯೋ ತಾಲಿಬಾನ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಪವರ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಿನ ಒಂದು ಹಂತದಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಮತ್ತು ಪಾಕಿಸ್ತಾನದ ಸಪೋರ್ಟ್ ಅನ್ನು ಕೂಡ ಅದು ಹೊಂದಿರತಕ್ಕಂಥದ್ದು. ಒಂದು ವೇಳೆ ತಾಲಿಬಾನ್ನೊಟ್ಟಿಗೆ ನೇರವಾದಂಥ ಮಾತುಕತೆಯನ್ನ ಭಾರತ ಹೊಂದಲಿಲ್ಲ ಅಂತ ಅಂದ್ರೆ ಪಾಕಿಸ್ತಾನ ಅಲ್ಲಿ ಮೇಲ್ಗೈ ಸಾಧಿಸುತ್ತೆ. ಪಾಕಿಸ್ತಾನ್, ಇರಾನ್, ಚೈನಾದಂಥ, ರಷ್ಯಾದಂಥ ನೈಬರಿಂಗ್ ಕಂಟ್ರೀಸ್ಗಳೊಟ್ಟಿಗೆ ತಾಲಿಬಾನ್ ಅನ್ನುವಂಥದ್ದು ತನ್ನನ್ನು ಲೆಜಿಟಿಮೇಟ್ ಆಗಿ ಗುರುತಿಸ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ರೀತಿಯ ಒಂದು ಲೆಜಿಟಿಮೇಟ್ ರೆಕಗ್ನಿಷನ್ಸ್ಗಳನ್ನು ನೀಡ್ತಿರುವಂಥ
ಇರುವಂತ ಕಂಟ್ರೀಸ್ಗಳಿಗೆ ಅದು ಹತ್ತಿರ ಆಗುತ್ತೆ. ಭಾರತ ಇದರಿಂದ ಹಿಂದೆ ಸರಿದಾಗ ಇದು ಭಾರತಕ್ಕೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಹಾಗಾಗಿ ಭಾರತ ಈ ತಾಲಿಬಾನ್ನೊಟ್ಟಿಗೆ ಎಂಗೇಜ್ ಆಗಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಒಂದು ಎಡಿಟೋರಿಯಲ್ನ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇಂದಿನ ನಮ್ಮ ರಿಪೋರ್ಟ್ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನಿನ್ನೆ ನಾವೇನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಬಗ್ಗೆ ಓದಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಿಪೋರ್ಟ್ ಕೂಡ ಇದು ಅಂತ ಹೇಳ್ಬೋದಾಗುತ್ತೆ. ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಎಜುಕೇಶನ್, ಹೆಲ್ತ್ ಅಂದ್ರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅನ್ನ ನೋಡುವಂಥದ್ದು ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವಂಥದ್ದು ಪಿಪಿಪಿ ಟರ್ಮ್ಸ್ ನಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡೋದ್ರ ಮುಖಾಂತರವಾಗಿ ಈ 3 ಇಂಡಿಸಸ್ ನ ಆಧಾರದ ಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಕಂಡುಹಿಡಿತೇವೆ. ಆದ್ರೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಎಲ್ಲ ಜನಗಳಿಗೂ ಅಂದ್ರೆ ಎಲ್ಲ ಪಾಪ್ಯುಲೇಷನ್ಗೂ ಕೂಡ ಈಕ್ವಲ್ ಆಗಿ ಇದೆಯಾ ಅಂತ ನೋಡಿದಾಗ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಎಕ್ಸಿಸ್ಟ್ ಆಗಿರುತ್ತೆ ಯಾವುದೇ ಕಂಟ್ರಿಯಲ್ಲಾದ್ರೂ ಕೂಡ. ಆ ರೀತಿಯ ಇನ್ಇಕ್ವಾಲಿಟಿಗೆ ಅಡ್ಜಸ್ಟ್ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ನೀಡುವಂಥದ್ದನ್ನ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳುವಂಥದ್ದು. ಒಂದು ವೇಳೆ ಯಾವುದೇ ಒಂದು ಕಂಟ್ರಿಯ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ವ್ಯಾಲ್ಯೂ ಏನಿರುತ್ತೆ ಅದಕ್ಕೇನಾದ್ರೂ ಈಕ್ವಲ್ ಆಗಿ ಇದೆ ಅಂತ ಅಂದ್ರೆ ಆ ರಾಷ್ಟ್ರದಲ್ಲಿ ಯಾವುದೇ ರೀತಿಯಾದಂತ ಅಸಮಾನತೆ ಇನ್ಇಕ್ವಾಲಿಟಿ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದು ವೇಳೆ HDI ವ್ಯಾಲ್ಯೂಸು IHDI ವ್ಯಾಲ್ಯೂಸ್ಗೆ ಈಕ್ವಲ್ ಆಗಿದ್ರೆ ಅಂಥ ಕಂಟ್ರಿಯಲ್ಲಿ ಇನ್ಇಕ್ವಾಲಿಟಿ ಎಕ್ಸಿಸ್ಟ್ ಆಗಿಲ್ಲ ಅಂತ ಹೇಳಿ ಸದ್ಯಕ್ಕೆ ಟಾಪ್ 1 ನಲ್ಲಿರ್ತಕ್ಕಂಥ ಕಂಟ್ರೀಸ್ಗಳು ಕೂಡ ಇನ್ಇಕ್ವಾಲಿಟಿಯನ್ನ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಎಕ್ಸಿಸ್ಟ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಇದು ಏನನ್ನ ತೋರಿಸುತ್ತೆ ಈ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಅಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ಪರ್ಸೆಂಟೇಜ್ ಲಾಸ್ ಇನ್ HDI ಡ್ಯೂ ಟು ಇನ್ಇಕ್ವಾಲಿಟಿ. ಇನ್ಇಕ್ವಾಲಿಟಿಯಿಂದಾಗಿ ಎಷ್ಟು ಪರ್ಸೆಂಟೇಜ್ ಅಷ್ಟು HDI ಅನ್ನುವಂಥದ್ದು ಲಾಸ್ ಆಗಿದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು ಈ ಒಂದು ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ HDI ಆಗಿರುತ್ತೆ. ಇನ್ನು ಇಂಡಿಯಾದ IHDI ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ವ್ಯಾಲ್ಯೂ ಏನಿತ್ತು 2019ರಲ್ಲಿ ಅಂದ್ರೆ 2019ರ ವ್ಯಾಲ್ಯೂಸ್ಗಳನ್ನ ತಗೊಂಡು 2020ರ ರಿಪೋರ್ಟ್ ಅನ್ನುವಂಥದ್ದು ಪ್ರಕಟಿಸಲಾಗುತ್ತೆ. ಆ ರಿಪೋರ್ಟ್ ಅನ್ನುವಂಥದ್ದು ಡಿಸೆಂಬರ್ನಲ್ಲಿ ಪ್ರಕಟಣೆಯಾಗಿದೆ. ಅಂದ್ರೆ ನಮಗೆ ಸದ್ಯಕ್ಕೆ ಅವೈಲಬಲ್ ಇರುವಂತ ರಿಪೋರ್ಟ್ ಯಾವುದು ಲೇಟೆಸ್ಟ್ ರಿಪೋರ್ಟ್ ಅಂದ್ರೆ ಈ 2020ರ ರಿಪೋರ್ಟ್. ಇದು 2020ರ ಡಿಸೆಂಬರ್ನಲ್ಲಿ ಪ್ರಕಟಿಸಲಾಗಿರ್ತಕ್ಕಂಥದ್ದು. ಇದನ್ನ 2019ರ ವ್ಯಾಲ್ಯೂಸ್ಗಳನ್ನ ತಗೊಂಡು ಪ್ರಕಟಿಸುವಂತ ಒಂದು ರಿಪೋರ್ಟ್ ಆಗಿರುತ್ತೆ. ಹಾಗಾಗಿ ಸದ್ಯಕ್ಕೆ ಲೇಟೆಸ್ಟ್ ಆಗಿರುವಂತ ವ್ಯಾಲ್ಯೂಸ್ ಅಂದ್ರೆ 2019ರ ವ್ಯಾಲ್ಯೂಸ್ ಆಗುತ್ತೆ. 2019ರ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ಭಾರತದ ವ್ಯಾಲ್ಯೂ ಅನ್ನು ನೋಡಿದಾಗ 0.475 ಅನ್ನುವಂಥದ್ದು ಭಾರತದ ವ್ಯಾಲ್ಯೂ ಆಗಿರುತ್ತೆ. ಆದ್ರೆ ಭಾರತದ HDI ವ್ಯಾಲ್ಯೂ ಅನ್ನು ನೋಡಿದಾಗ ಇದರ ವ್ಯಾಲ್ಯೂ 0.645 ಆಗಿದೆ. ಅಲ್ಲಿಗೆ 26.4% ಲಾಸ್ ಅನ್ನ ಭಾರತದ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ನಾವು ಕಾಣಬಹುದಾಗುತ್ತೆ. ಇಷ್ಟರ ಮಟ್ಟಿಗೆ ಭಾರತದಲ್ಲಿ ಇನ್ಇಕ್ವಾಲಿಟಿ ಪ್ರಿವಿಲೆನ್ಸ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಈ ಒಂದು ಇಂಡೆಕ್ಸ್ ನಮಗೆ ತಿಳಿಸುವಂಥದ್ದು. ಇದನ್ನ ಕೂಡ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ಇದನ್ನು ಕೂಡ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನವರೇ ಪಬ್ಲಿಷ್ ಮಾಡುವಂಥದ್ದು. ಮೊದಲಿಗೆ HDI ಅನ್ನ ಗುರುತಿಸುವಂಥದ್ದು. ಈ HDI ಅನ್ನುವಂಥದ್ದು ಆ ರಾಷ್ಟ್ರದಲ್ಲಿರ್ತಕ್ಕಂಥ ಅಸಮಾನತೆಗೆ ಅಡ್ಜಸ್ಟ್ ಆಗುವಂತೆ HDI ನಲ್ಲಿ ಕೇವಲ 3 ಇಂಡಿಸಸ್ ಅನ್ನ ನೋಡಿದ್ರೆ ಅಲ್ಲಿನ ಇನ್ಇಕ್ವಾಲಿಟಿಗೂ ಕೂಡ ಅಡ್ಜಸ್ಟ್ ಮಾಡಿ ತಿಳಿಸುವಂಥದ್ದು IHDI ಆಗುತ್ತೆ. ಒಂದು ವೇಳೆ HDI ಅನ್ನುವಂಥದ್ದು ಅಲ್ಲಿನ HDIಗೆ ಈಕ್ವಲ್ ಆಗಿದೆ ಅಂತಂದ್ರೆ ಅಂಥ ರಾಷ್ಟ್ರದಲ್ಲಿ ಅಸಮಾನತೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ನಾವು ಗುರುತಿಸಬಹುದಾಗುತ್ತೆ. ಆದ್ರೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಇವತ್ತಿಗೂ ಅಸಮಾನತೆ ಅನ್ನುವಂಥದ್ದು ಇರುವಂಥದ್ದು. ಭಾರತವನ್ನ ಹೋಲಿಸಿದಾಗ ಭಾರತದಲ್ಲಿ ಈ ಇನ್ಇಕ್ವಾಲಿಟಿಗೆ ಅಡ್ಜಸ್ಟ್ ಮಾಡದಂತ HDI ಅನ್ನ ನೋಡಿದಾಗ 26.4% ನಷ್ಟು ಲಾಸ್ ಅನ್ನುವಂಥದ್ದು ಭಾರತದಲ್ಲಿ ಆಗುವಂಥದ್ದು. ಇನ್ನು 2010ರಿಂದ ಯಾವ ರೀತಿಯಾಗಿ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ಭಾರತದಲ್ಲಿ ಗ್ರೋತ್ ಆಗಿದೆ ಅಂದ್ರೆ ಒಂದು ಪಾಸಿಟಿವ್ ಗ್ರೋತ್ ಅನ್ನ ಕಂಡಿದೆ. 0.068 ಅಷ್ಟು ಪಾಸಿಟಿವ್ ಗ್ರೋತ್ ಅನ್ನ ಕಂಡಿರ್ತಕ್ಕಂಥದ್ದು. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನೆನಪಿರಬೇಕು. ಒಂದು ಕಡೆ ಈ ರೀತಿಯ ಇಂಡೆಕ್ಸ್ ಗಳಿಗೆ ನಿಮ್ಮದೇ ಆದಂತ ನೋಟ್ಸ್ ಅನ್ನ ಮಾಡ್ಕೊಳ್ತಾ ಹೋಗಿ ಈ ಸ್ಟಾಟ್ಸ್ ಅನ್ನ ನೀವು KPSC UPSCಯ ಮುಖ್ಯ ಪರೀಕ್ಷೆಗಳಲ್ಲೂ ಬಳಸಬಹುದು ಅಥವಾ ಈ ಪ್ರಶ್ನೆಗಳನ್ನ KPSCಯ ಯಾವುದೇ ಪರೀಕ್ಷೆಗಳಲ್ಲಿ ಅಥವಾ UPSCಯ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ನೇರವಾಗಿ ಕೇಳುವಂಥದ್ದು. ಆಗ ನಿಮಗೆ ಈ ಸ್ಟಾಟ್ಸ್ ಆಗಿರ್ಬೋದು ಅಥವಾ ಇದ್ರ ಸಂಬಂಧಪಟ್ಟಂತ ವಿಚಾರಗಳು ಬಹಳನೇ ನೆರವಾಗುವಂಥದ್ದು. ಇನ್ನು essay ಬರೆಯುವಾಗ ಕೂಡ ಈ ರೀತಿಯ ರಿಪೋರ್ಟ್ಸ್ ಗಳಲ್ಲಿನ ರ್ಯಾಂಕಿಂಗ್ಸ್ ಗಳನ್ನ ಹಾಕುವಂಥದ್ದು ಮತ್ತು ಭಾರತದ ವ್ಯಾಲ್ಯೂಸ್ ಗಳು ನಿಮಗೆ ಸ್ಪಷ್ಟವಾಗಿ ತಿಳಿದಿದ್ರೆ ಅದನ್ನು ತಿಳಿಸುವಂಥದ್ದು. ಈ ಮೂಲಕ ನಮ್ಮ essay ಆಗಿರ್ಬೋದು GS ಆನ್ಸರ್ಸ್ ಗಳಾಗಿರ್ಬೋದು ಇವುಗಳ ವ್ಯಾಲ್ಯೂ ಅಡಿಷನ್ ಅನ್ನ ಮಾಡ್ಕೊಳ್ಬಹುದಾಗುತ್ತೆ. ಇಲ್ಲಿ ಒಂದು ಮ್ಯಾಪ್ ನ ಮುಖಾಂತರವಾಗಿ ನಾವು ಕಾಣಬಹುದಾಗುತ್ತೆ. ಇಲ್ಲಿ 0.8 to 1 ನಷ್ಟು ವೆರಿ ಹೈ ನಷ್ಟು IHDI ಅನ್ನ ಹೊಂದಿರತಕ್ಕಂತ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಹೊಂದಿರತಕ್ಕಂತ ಕಂಟ್ರೀಸ್ ಗಳನ್ನ ಡಾರ್ಕ್ ಗ್ರೀನ್ ಕಲರ್ ನಲ್ಲಿ ಕಾಣಬಹುದಾಗುತ್ತೆ. ಇದು ಒಂದಷ್ಟು ಮಟ್ಟಿಗೆ ಲೈಟ್ ಆಗ್ತಾ ಬಂದಂತೆಲ್ಲ ಆ ಕಂಟ್ರೀಸ್ ಗಳ ವ್ಯಾಲ್ಯೂಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗಿದೆ ಅಂತ ಹೇಳಿ, ಅಂದ್ರೆ ಅವರಲ್ಲಿ ಇನ್ಇಕ್ವಾಲಿಟಿ ಒಂದಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂತ ಹೇಳಿ. ಹೈಯೆಸ್ಟ್ ವ್ಯಾಲ್ಯೂ ಅನ್ನ ಹೊಂದಿರತಕ್ಕಂಥವರಲ್ಲಿ ಇನ್ಇಕ್ವಾಲಿಟಿ ಕಡಿಮೆ ಇದೆ. ಭಾರತವನ್ನ ನಾವು ನೋಡಿದಾಗ ಈ 0.350 ಮತ್ತು 0.549 ಇದರ ಒಳಗೆ ಭಾರತವೂ ಕೂಡ ಬರುವಂತದ್ದು. ಇಲ್ಲಿ ಭಾರತವನ್ನ ನಾವು ಕಾಣಬಹುದಾಗುತ್ತೆ ಲೈಟ್ ಗ್ರೀನ್ ಕಲರ್ ನಲ್ಲಿ. ಇದು ಲೋ ಅನ್ನುವಂತ ಕ್ಯಾಟಗರಿನಲ್ಲಿ ಭಾರತ ಕಾಣಸಿಗುವಂತದ್ದು.
ಇದನ್ನ ರಿಲೀಸ್ ಮಾಡುವಂತವರು UNDP ಅವರು. ಈ ಒಂದು ಫ್ಯಾಕ್ಟ್ ನಮಗೆ ನೆನಪಿರಬೇಕಾಗುತ್ತೆ. ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇವತ್ತಿನ ನಿಮ್ಮ ಪ್ರಶ್ನೆ, HDI ರಿಪೋರ್ಟ್ 2020ರಲ್ಲಿ ಬಂದಂತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ನಲ್ಲಿ ಭಾರತದ ಸ್ಥಾನ ಯಾವುದಿತ್ತು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕಾಗುತ್ತೆ. 128ನೇ ಸ್ಥಾನ, 129ನೇ ಸ್ಥಾನ, 130ನೇ ಸ್ಥಾನ, 131ನೇ ಸ್ಥಾನ ಅಂತ ಹೇಳಿ 4 ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿದೆ. ಸರಿ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.